ಗಂಡನಿಂದ ಯಾಕೆ ಬಂದೆ? ಗಂಡ ಏನ್ ಕೆಟ್ಟವನ ಅಂತ? ಅಲ್ಲೇ ಗುರುಗಳೇ ಅವ್ರು ತೀರ್ಕೊಂಡ್ರು. ತೀರ್ಕೊಂಡ್ರು. ಏನಾಗಿತ್ತು? ಜಾಂಡಿಸ್ ಇತ್ತು, ಮತ್ತೆ ಅವ್ರಿಗೆ HIV ಇತ್ತು ಗುರುಗಳೇ. ಮದುವೆಗೆ ಮುಂಚೆಯಿಂದಲ್ಲ? ಮದುವೆ ಮುಂಚೆನೆ ಇತ್ತು ಗುರುಗಳೇ. ಅವ್ರು ಹೇಳ್ದೆ ನಮ್ಗೆ ಮದುವೆ ಮಾಡ್ಕೊಂಡ್ರು. ಓ, ಚೆನ್ನಾಗಿದೆ ಗುರುಗಳೇ. ಚೆನ್ನಾಗಿದ್ದೀರಾ? ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಬೆಂಗಳೂರಿಂದ. ಎಷ್ಟವ ವಯಸ್ಸು ನಿಮಗೆ? 43 ಗುರುಗಳೇ. 43. ಹೇಳ್ತಾಯಿ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 3-4 ತಿಂಗಳಾಯ್ತು ಗುರುಗಳೇ. 3-4 ತಿಂಗಳಾಯ್ತಾ? ಏನ್ ಮಾಡ್ಕೊಂಡಿರೋದು? ಟೈಲರಿಂಗ್ ಗುರುಗಳೇ. ಓಹೋ, ನೀವು ಬಟ್ಟೆ ಹೊಲಿತೀರಾ? ಹೌದು ಗುರುಗಳೇ, ನೋಡ್ತಾ ಇದ್ದೆ ಎಪಿಸೋಡ್ ಇವತ್ತು ಫುಲ್ಲು. ಯಾರೊಬ್ರು ಬಟ್ಟೆ ಕೇಳ್ದೆ ಗುರುಗಳೇ. ಕೇಳ್ದೆ, ಅವ್ರದ್ದು ಟೈಲರ್ ಮಾಡಿದ್ರಲ್ಲ ಯಾರು. ಆಗ್ಲಬ್ಬ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಚೆನ್ನಾಗಿದಾರ ಗುರುಗಳೇ? ಓ ಚೆನ್ನಾಗಿದ್ದಾರವ. ಥ್ಯಾಂಕ್ ಯು. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ನೋಡ್ತಾ ಇರ್ತೀನಿ ಗುರುಗಳೇ, ನಿಮ್ದು ಡೈಲಿ ನೋಡ್ತಾ ಇರ್ತೀನಿ. ಡೈಲಿ ನೋಡ್ತೀರಾ? ಹೌದು ಗುರುಗಳೇ, ಇವತ್ತೇ ಟ್ರೈ ಮಾಡಿದ್ ನಾನು. ಕೆಲಸ ಮಾಡೋ ಟೈಮಲ್ಲಿ ಆನ್ ಮಾಡ್ಕೊಂಡು ಕೇಳ್ತೀರಾ? ಗುರುಗಳೇ, ಕೆಲಸ ಮಾಡೋ ಟೈಮಲ್ಲಿ ಇಲ್ಲ, ಬೇರೆ ಮನೇಲಿ ಕೆಲಸ ಮಾಡೋ ಟೈಮಲ್ಲಿ ಕೇಳ್ತೀರಿ. ಸಂತೋಷ. ಅದು ಮಿಷಿನ್ ಸ್ವಲ್ಪ ಸೌಂಡ್ ಬರುತ್ತೆ, ಅದ್ರಲ್ಲಿ ಕೇಳಲ್ಲ. ಹೌದು. ಆದ್ರೂ ಒಂದೊಂದ್ಸಾರಿ ಹಾಕೊಂಡಿರ್ತೀನಿ ಗುರುಗಳೇ, ಬೇಜಾರಾದಾಗ. ಆಗ್ಲವ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೌದು ಗುರುಗಳೇ, ತುಂಬಾ ಇದೆ. ಹೇಳವ, ಏನಾಯ್ತು? ನಾನು ಅಮ್ಮ ಅಪ್ಪಗೆ 2ನೇ ಮಗಳು ಗುರುಗಳೇ. ಅಂದ್ರೆ 9 ಜನ ಅಮ್ಮ ಅಪ್ಪಗೆ, ಈಗ ಇರೋದ್ 4 ಜನ. 9 ಜನ ನೀವು ಮಕ್ಳ? ಹೌದು ಗುರುಗಳೇ, ಎಲ್ಲ ತೀರೋದ್ರು. ನೀವೆಷ್ಟನೇವರು? ನಾನು 2ನೇ ಅವಳು. ಈಗ ಇರೋದ್ರಲ್ಲಿ 4 ಜನ ಅಷ್ಟೇ ಇರೋದು. ಈಗ ಎಲ್ಲ ಸಣ್ಣ ಪುಟ್ಟ ಮಕ್ಕಳಲ್ಲೇ ತೀರೋದ್ರು. ಓಕೆ. ಈಗ ನಾನು 2ನೇ ಅವಳು. ಅಕ್ಕ ಇದ್ದಾಳೆ, ತಂಗಿ ಇದ್ದಾಳೆ, ತಮ್ಮ ಇದ್ದಾನೆ ಗುರುಗಳೇ. ಈಗ ನಾನು 10th ಆಯ್ತು ಗುರುಗಳೇ. 10th ಆಗ್ತಾನೆ ಮದುವೆ ಮಾಡ್ಬಿಟ್ರು 16 ವರ್ಷಕ್ಕೆ ಅಪ್ಪ. 16 ವರ್ಷಕ್ಕೆ ಮದುವೆ ಮಾಡಿ ಅವರು ಡೆತ್ ಆಗೋದ್ರು. 2 ವರ್ಷ ಗುರುಗಳೇ ಇದ್ದಿತ್ತು. 16 ವರ್ಷಕ್ಕೆ ಮದುವೆ ಮಾಡಿದ್ರಾ? 16 ವರ್ಷಕ್ಕೆ ಮಾಡ್ಬಿಟ್ರು ಗುರುಗಳೇ. ನಾನು ಆಗ್ತಾನೆ ಸ್ಕೂಲ್ ಬಿಟ್ಟಿದ್ದೆ. 10th ಪಾಸ್ ಆಗಿದ್ದು ಕಾಲೇಜಿಗೆ ಕಳಿಸ್ಲಿಲ್ಲ. ಬಿಟ್ಟು ಮನೆಯಲ್ಲಿದ್ದೆ. ಗಾರ್ಮೆಂಟ್ಸ್ಗೆ ಹೋಗೋಣ ಅನ್ನೋ ಟ್ರೈ ಮಾಡ್ತಾ ಇದ್ದೆ ಗುರುಗಳೇ. ಇನ್ನು ಚಿಕ್ಕ ಏಜ್ ಅಲ್ವಾ, ಯಾರೋ ರೆಕಮೆಂಡ್ ಮೇಲೆ ಹೋಗ್ತಾ ಇದ್ದೆ. ಆಗ್ಲೇ ಅಲ್ಲೇ ಗಾರ್ಮೆಂಟ್ಸ್ ಇಂದಾನೆ ಕರ್ಕೊಂಡ್ ಬಂದು ಹುಡುಗನ್ ತೋರಿಸಿ ಒಂದೇ 15 ದಿವಸದ ಒಳಗಡೆನೆ ಮದುವೆ ಮಾಡ್ಬಿಟ್ರು ಗುರುಗಳೇ. ಅಂದ್ರೆ ನಮ್ಮ ಬೈಕ್ ಏನ್ ಕೇಳಿಲ್ಲ. ಅಪ್ಪ ಅಮ್ಮ ಎಲ್ಲ ಅವಾಗ ತುಂಬಾ ನಾವ್ ಎದುರ್ಕೊಳ್ತಾ ಇದ್ವಿ. ಅಕ್ಕ ಅಮ್ಮ ಎಲ್ಲ ಬೇಡ ಈ ವಯಸ್ಸಿಗೆ ಏನಕ್ಕೆ ಅಂತ ಇದ್ರು. ಆದ್ರೂ ಅಪ್ಪ ಮಾಡ್ಬಿಟ್ರು. ಹಾಗೆ ಆಯ್ತು. ಅವ್ರು 2 ವರ್ಷ ಇದ್ರು ಅಷ್ಟೇ ಗುರುಗಳೇ. ಅವರು ಡ್ರಿಂಕ್ಸ್ ಮಾಡ್ತಾ ಇದ್ರು. ಹಾಗೆ ತೀರೋದ್ರು. ಆಮೇಲೆ 2000 ಇಸ್ವಿಯಲ್ಲಿ ಅಮ್ಮ ಮನೆಗ್ ಬಂದೆ. ಬಂದಾಗೆ ಟೈಲರಿಂಗ್ ಗಾರ್ಮೆಂಟ್ಸ್ ಹೋಗ್ತಾ ಇದ್ದೆ ಗುರುಗಳೇ. ಸೆಟ್ ಆಗಿಲ್ಲ ಗಾರ್ಮೆಂಟ್ಸ್ ಅಲ್ಲಿ. ಹೆವಿ ಕೆಲಸ ಅವಾಗೆಲ್ಲ. ಫೀಡಿಂಗ್ ಹೆಲ್ಪರ್ ಒಬ್ರೇ ಮಾಡ್ಬೇಕಿತ್ತು. ಗಂಡನ ಜೊತೆ ಎಷ್ಟು ಸಮಯ ಬಾಳದ್ರಿ ನೀವು? ಏನ್ ಗುರುಗಳೇ? ಅಂದ್ರೆ ಗಂಡನ ಮನೇಲಿ ಎಷ್ಟು ದಿನ ಇದ್ರಿ? 2 ವರ್ಷ ಅಷ್ಟೇ ಗುರುಗಳೇ. 2.5 ವರ್ಷ ಆಗಿತ್ತು ಅಷ್ಟೇ. ಯಾಕೆ ಬಂದ್ರಿ ಅಮ್ಮನ ಮನೆಗೆ? ಅಪ್ಪ ಕರ್ಕೊಂಡ್ ಬಂದ್ಬಿಟ್ರು ಗುರುಗಳೇ. ಯಾಕೆ? ಅಲ್ಲಿ ಮತ್ತೆ ಇರೋದ್ ಬೇಡ ಅಂತ. ಅಂದ್ರೆ ಇರೋದು ಬೇಡ ಅಂದ್ರೆ ಏನ್ ಕಾರಣ ಅಂತ? ಅಂದ್ರೆ ವಯಸ್ಸು ಮಕ್ಳಲ್ಲ ಗುರುಗಳೇ. ನಾಳೆ ದಿನ ಏನಾದ್ರೂ ಬೇರೆ ಸಮಸ್ಯೆಗಳು ಬರ್ಬೋದು ಅಂತ ಬೇರೆ ಒಂದ್ ಮನೆ ಕೊಟ್ಟಿದ್ರು, ಸಣ್ಣ ಮನೆ ಗುರುಗಳೇ. ಆ ಸಣ್ಣ ಮನೆಯಲ್ಲೇ ಇದ್ದೆ. ಅಪ್ಪ ಬೇಡಮ್ಮ ಒಬ್ಳೆ ಇರೋದು. ನನ್ನ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊ. ಗಂಡನಿಂದ ಯಾಕೆ ಬಂದೆ? ಗಂಡ ಏನ್ ಕೆಟ್ಟವನ ಅಂತ? ಅಲ್ಲೇ ಗುರುಗಳೇ, ಅವ್ರು ತೀರ್ಕೊಂಡ್ರು. ಏನಾಗಿತ್ತು? ಜಾಂಡಿಸ್ ಇತ್ತು, ಮತ್ತೆ ಅವ್ರಿಗೆ HIV ಇತ್ತು ಗುರುಗಳೇ. ಮದುವೆಗೆ ಮುಂಚೆಯಿಂದಲ್ಲ? ಮದುವೆ ಮುಂಚೆನೆ ಇತ್ತು ಗುರುಗಳೇ. ಅವ್ರು ಹೇಳ್ದೆ ನಮ್ಗೆ ಮದುವೆ ಮಾಡ್ಕೊಂಡ್ರು. ಹೇಳ್ದೆ. ಅವರು ಲಾರಿ ಓಡಿಸ್ತಾ ಇದ್ರು, ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ರು. ಈ ಚಾಸಿ ಅಂತಾರಲ್ಲ ಗುರುಗಳೇ, ಬಸ್ಸು ಚಾಸಿ, ಆ ಗಾಡಿ ಅದು ಬಸ್ ತರನೇ ಇರುತ್ತೆ ಗುರುಗಳೇ. ಅದು ಬಸ್ ಅಂದ್ರೆ ಲಾರಿಯಲ್ಲಿ ಆಫ್ ಆತರ ಗಾಡಿ ಓಡಿಸ್ತಾ ಇದ್ದು. ಅದು ಹೊರಗಡೆ ಎಲ್ಲ ಹೋಗೋರಂತೆ, ಮೆಡ್ರಾಸ್ ಬಾಂಬೆ
ಹ್ಮ್. ಕಡೆ ಎಲ್ಲ ಹೋಗೋರಂತೆ. ಅಲ್ಲಿ ಅವರು ಇದ್ ಮಾಡ್ಕೊಂಡಿದ್ದಾರೆ ಗುರುಗಳೇ. ಅದು ಮುಚ್ಚಿಟ್ಬಿಟ್ಟು ಮದುವೆ ಮಾಡ್ಕೊಂಡ್ರು. ಓ, ಅಲ್ಲಿ ತಪ್ಪದಾರಿ ಹಿಡಿದಿದ್ದಾರೆ ಅಂತ. ಹೌದು ಗುರುಗಳೇ. ನಮ್ಗೆ ಗೊತ್ತಿಲ್ದಂಗೆ ನಮ್ಮ ತಂದೆಯವರು ಅಣ್ಣನೇ ಅದೇ ಊರಲ್ಲೇ ಇದ್ದಿದ್ದು ಗುರುಗಳೇ. ಅವ್ರೇನ್ ಒಳ್ಳೆ ಹುಡ್ಗ ಅನ್ಬಿಟ್ಟು ಅವ್ರ ಸ್ವಭಾವ ನೋಡಿ ಕರ್ಕೊಂಡ್ ಬಂದು, ಅವಾಗೆಲ್ಲ ಫೋನ್ ಎಲ್ಲ ಇರ್ಲಿಲ್ಲ ಗುರುಗಳೇ. ಹ್ಮ್ ಆಗ ಡೈರೆಕ್ಟ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟಿದ್ರು. ಅಂದ್ರೆ ಅವ್ರ ರಿಲೇಷನ್, ದೂರದ ರಿಲೇಷನ್. ನಮ್ ದೊಡ್ಡಮ್ಮಗೆ ಅವರು ದೂರದ ರಿಲೇಷನ್. ಹ್ಮ್ ಎಲ್ಲ ಒಂದೇ ಊರಲ್ಲೇ ಇರೋದವ್ರು. ಹ್ಮ್ ನೋಡಿ ಹುಡ್ಗ ಒಳ್ಳೆಯವನು ಅಂತ ಮಾಡ್ಬಿಟ್ರು ಗುರುಗಳೇ. ಅವ್ರಿಗೆ ಅಂದ್ರೆ ಅವ್ರಿಗೂ ಗೊತ್ತಿರ್ಲಿಲ್ಲ ಗುರುಗಳೇ ಅದು HIV ಇತ್ತು ಅವ್ರಿಗೆ ಅಂತ. ಹ್ಮ್ ಹ್ಮ್ ಮತ್ತೆ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ನಾನು ನೋಡ್ಕೊಂಡು ನನ್ಗೂ ಟೆಸ್ಟ್ ಮಾಡಿದ್ರು, ನನ್ಗೂ ಇದೆ ಅಂತ ಬಂತು ಗುರುಗಳೇ. ನಿಮಗೂ ಆಗ ಆಗಿತ್ತ? ಅಪ್ಪ ಅಮ್ಮನ್ಗೆಲ್ಲ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ ಗುರುಗಳೇ. ಅದು ನನ್ಗೆ ಅದು ಒಂದ್ ಸ್ವಲ್ಪ ಇದಿರೋದ್ರಿಂದ ಸರಿ ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ಆದ್ರೂ ಎಲ್ಲಾರ್ಗು ಗೊತ್ತಾಯ್ತು ಗುರುಗಳೇ. ರಿಲೇಷನ್ ಅವ್ರಿಗೆಲ್ಲ ಗೊತ್ತಾಗಿತ್ತು. ಹ್ಮ್ ಅವನ್ ಏನ್ದ್ರಲ್ಲಿ ಸತ್ತ ಅಂತ ಅವ್ರಿಗೆಲ್ಲರಿಗೂ ಗೊತ್ತಾಗ್ಬಾರ್ದು, ಬಹಿರಂಗ ಆಗೋಯ್ತು. ಹ್ಮ್ ಮತ್ತೆ ನಾನು ಅಪ್ಪ ಕರ್ಕೊಂಡ್ ಬಂದ್ರು, ಒಬ್ಳೆ ಇರೋದ್ ಬೇಡ ಅಂತ ಕರ್ಕೊಂಡ್ ಬಂದ್ರು. ಗಂಡನ ಮನೆಯಲ್ಲಿ ಆಸ್ತಿ ಅಂತಸ್ತಿ ಏನಿರ್ಲಿಲ್ವಾ? ಏನು ಇಲ್ಲ ಗುರುಗಳೇ, ಬರೀ ಮನೆಗಳು ಇತ್ತು. ಮನೆ ಒಂದೊಂದ್ ಮನೆ ಚಿಕ್ಕ ಚಿಕ್ಕ ಮನೆಗಳು ಇತ್ತು. ಅವರು ಎಲ್ಲ ಆರು ಜನ ಗಂಡ್ಮಕ್ಳು ಗುರುಗಳೇ. ಹ್ಮ್ ಅದರಿಂದ 4 ಜನ ಗಂಡ್ಮಕ್ಳು, 2 ಹೆಣ್ಮಕ್ಳು, ಒಟ್ಟು ಟೋಟಲ್ 6 ಜನ ಅವ್ರ ಮಕ್ಳು. ಹ್ಮ್ ಎಲ್ಲಾರ್ಗು ಒಂದೊಂದ್ ಮನೆ ಕೊಟ್ಟಿದ್ರು ಅಷ್ಟೇ ಗುರುಗಳೇ. ನಂದು ಒಂದು ಸಣ್ಣ ಮನೆ ಇತ್ತು. ಮತ್ತೆ ಅಪ್ಪ ಬೇಡ, ವಯಸ್ಸು ಹುಡುಗಿ ಇರೋದ್ ಬೇಡ, ಒಬ್ಳೆ ಮಕ್ಳು ಏನೂ ಆಗಿರ್ಲಿಲ್ಲ ಗುರುಗಳೇ. ಹ್ಮ್ ಆದ್ರಿಂದ ಕರ್ಕೊಂಡ್ ಬಂದ್ಬಿಟ್ರು. ಆಮೇಲೆ ಇಲ್ಲೇ ಇದ್ದೆ, ಒಂದು 10 ವರ್ಷ ಹಾಗೆ ಇದ್ದೆ ಗುರುಗಳೇ. ಮದುವೆನೂ ಬೇಡ, ಏನು ಬೇಡ. ಮತ್ತೆ ನನ್ಗ್ ಬಂದಿದ್ ಸಾಕು, ಇನ್ನೊಬ್ರಿಗೆ ನಾವ್ ಅಂಟಿಸೋದ್ ಬೇಡ ಅಂತ. ಇವ್ರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಗುರುಗಳೇ. ನಮ್ ಹುಡುಗನ್ ನೋಡ್ತೀವಿ ಅಂತ ಇದ್ರು. ನಾನೇ ನಿಮ್ಗೆಲ್ಲ ಗೊತ್ತಾಗಲ್ಲ, ಅದೆಲ್ಲ ಮಾಡ್ಕೋಬಾರ್ದು ನಾವು. ಬಟ್ ಆ ಕಾಯಿಲೆ ಇದೆ ಅಂತ ಅವ್ರ ಅಪ್ಪ ಅಂದ್ರೆ ನಿಮ್ ತಂದೆ ತಾಯಿಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಅದ್ರ ಬಗ್ಗೆ ಎಜುಕೇಶನ್ ಇಲ್ಲ ಅವ್ರಿಗೆ ಗೊತ್ತು ಗುರುಗಳೇ. ಆದ್ರೆ ಅದರಿಂದ ಇನ್ನೊಬ್ರಿಗೆ ಬರುತ್ತೆ, ಅದು ಅದ್ರ ಬಗ್ಗೆ ನಾಲೆಜ್ ಇಲ್ಲ ಗುರುಗಳೇ ಅವ್ರಿಗೆ. ಸೊ ಬಟ್ ನಿಮಗ್ ಗೊತ್ತಿತ್ತು ಇನ್ನೊಬ್ರ ಜೀವನ ಹಾಳಾಗಬಾರ್ದು ಅಂತ. ಹೌದು ಗುರು, ನನ್ಗೆ ಗೊತ್ತಿತ್ತು. ಈಗ ನಮ್ಮಿಂದ ಇನ್ನೊಬ್ರಿಗೆ ಬರಬಾರ್ದು ಅಂತ ನಾನು ಬೇಡ, ಮದುವೆನೇ ಬೇಡ ಅಂತ ಇದ್ದೆ ಗುರುಗಳೇ. ಆಮೇಲೆ ನಮ್ಮ ಹೀಗೆ ಒಬ್ರು ಸಂಸ್ಥೆಯವರು ಮನೆಗ್ ಬಂದು ಅದು ಎಂಟ್ರಿ ಎಲ್ಲ ಮಾಡ್ಕೊಂಡು ಹೋಗಕ್ ಬರ್ತಾರೆ ಗುರುಗಳೇ. ಡೈರೆಕ್ಟ್ ಆಗಿ ಹೇಳಿ ಬರಲ್ಲ ಅವರು, ಏನೋ ಒಂದು ಫ್ರೆಂಡ್ ಮುಖಾಂತರ ಬರ್ತಾರೆ. ಫ್ರೆಂಡ್ ಅನ್ನೋ ತರ ಬಂದು ಅವ್ರು ನಮ್ದು ಸ್ವಲ್ಪ ಎಂಟ್ರಿ ತಗೊಂಡು ಹೋಗ್ತಾರೆ. ಆ ತರ ಆಗಿ ಅವರೇ ಒಂದು ಹುಡುಗನ್ನ, ಪಾಸಿಟಿವ್ ಹುಡುಗನ್ನೇ ತೋರ್ಸಿದ್ರು ಗುರುಗಳೇ. HIV ಪಾಸಿಟಿವ್ ಹುಡುಗರ್ನೇ ತೋರ್ಸಿದ್ರು. ಮತ್ತೆ ಮಾಡ್ಕೊಂಡೆ. ಅವ್ರು ತುಂಬಾ ಅಂದ್ರೆ ದೇವ್ರಂತವ್ರು ಗುರುಗಳೇ. ಮದುವೆ ಮಾಡ್ಕೊಂಡೆ, ದೊಡ್ಡ ತಿರುಪತಿನಲ್ಲೇ ಆಯ್ತು ಮದ್ವೆ. ಅವರು ಏನ್ ಗುರುಗಳೇ, ಎಲ್ಲಿ ಮದ್ವೆ ಆಯ್ತವ? ದೊಡ್ಡ ತಿರುಪತಿಯಲ್ಲಿ. ದೊಡ್ಡ ತಿರುಪತಿ, ಓಕೆ. ತಿರುಪತಿ ಅಂದ್ರೆ ಈ ಆ ಪಾಸಿಟಿವ್ ಇರೋ ವ್ಯಕ್ತಿ ಜೊತೆ ಮದುವೆ ಆಗ್ಬೋದಾ? ಹೌದು ಗುರುಗಳೇ, ಮಾಡ್ಕೋಬಹುದು ಗುರುಗಳೇ. ಅವ್ರಿಗೂ ಗೊತ್ತಿರ್ಬೇಕು, ನಮಗೂ ಗೊತ್ತಿರ್ಬೇಕು. ಅಂದ್ರೆ ಅದನ್ನ ತಿಳಿಸ್ಲಿಕ್ಕೆ ಇವ್ರು ಯಾರೋ ಇದ್ರಾ? ಏನ್ ಗುರುಗಳೇ? ಹೌದು ಗುರುಗಳೇ. ಹೌದು. ಅವರು ಅಂದ್ರೆ ನಾವು ಟ್ಯಾಬ್ಲೆಟ್ ತರಕ್ ಹೋಗ್ತಾ ಇರ್ತೀವಿ ಗುರುಗಳೇ ಆಸ್ಪತ್ರೆಗೆ. ಆಗ ಪರಿಚಯ ಆಗಿರು ಅವ್ರು. ನಮ್ಮ ಯಜಮಾನ್ರಿಗೆ ಅವ್ರಿಗೂ ಪರಿಚಯ ಆಗಿದ್ರು, ಮತ್ ನನ್ಗೂ ಪರಿಚಯ ಆದ್ರು ಅವ್ರು ನನ್ಗೆ. ಆಮೇಲೆ ನಾನೊಂದು ಇಲ್ಲೇ ಅಮ್ಮನ ಮನೇಲೂ ಒಂದು ರೂಮ್ ತಗೊಂಡ್ ಸಪ್ರೇಟ್ ಇದ್ದೆ. ತಮ್ಮನ ಮದುವೆ ಆದ್ಮೇಲೆ ನಾನ್ ಸಪ್ರೇಟ್ ಇರೋಕ್ ಶುರು ಮಾಡ್ದೆ ಗುರುಗಳೇ. ಸುಮ್ನೆ ಅವ್ರಿಗೆ ಯಾಕೆ ಅಂತ, ಅಂದ್ರೆ ಕಾಯಿಲೆ ಬಗೆಯಿಂದಲ್ಲ, ಸಮಸ್ಯೆಗಳು ಬರಬಾರ್ದು ಅಂತ ನಾನ್ ಸಪ್ರೇಟ್ ಆದೆ ಗುರುಗಳೇ. ಆಮೇಲೆ ಅವ್ರು ಬಂದು, ಮೇಡಮ್ ಒಬ್ರು ಬಂದು ನನ್ನ ವ್ಯಕ್ತಿತ್ವ ಎಲ್ಲ ನೋಡಿ, ಅವರು ನಿನಗ್ ತಕ್ಕಾದವ್ರನ್ನೇ ನೋಡ್ತೀನಿ. ನಾನ್ ಅಂದಿದ್ದೆ ಗುರುಗಳೇ, ನಾನು ಮದುವೆ ಆಗೋದಾದ್ರೆ ಕುಡಿಯೋರು ಆ ತರ ಈ ತರ ಯಾವ ತರ ಇರಬಾರ್ದು. ಅಂದ್ರೆ ಈಗೆಲ್ಲ ಅದೇ ತರ ಅಲ್ವಾ ಗುರುಗಳೇ ಇದು. ಅಂದ್ರೆ ಅದೇ ಸ್ವಲ್ಪ 90% ಅದ್ರಲ್ಲೇ ಇದಾಗಿರೋರು ಇರ್ತಾರೆ. ನನ್ಗೆ ಹಾಗೆ ಬೇಕಾದ್ರೆ ಇದ್ಬಿಡ್ತೀನಿ, ನನ್ಗೆ ಆತರ ಹುಡುಗರೆಲ್ಲ ಬೇಡ ಅಂತ ಇದ್ದೆ ಗುರುಗಳೇ. ಒಂಟಿಯಾಗಿ ಜೀವನ ಮಾಡ್ತೀನಿ. ಟೈಲರಿಂಗ್ ಎಲ್ಲ ಕಲ್ತಿದ್ದೆ ಅವಾಗ್ಲೇನೆ. ಬಟ್ಟೆ ಎಲ್ಲ ಹೊಲ್ಕೊಂಡಿದ್ದೆ, ನನ್ನ ಜೀವನ ನಾನು ಕಟ್ಕೊಂಡಿದ್ದೆ ಗುರುಗಳೇ. ಆಮೇಲೆ ಅವರು ಎಲ್ಲ ನೋಡ್ತೀನಿ, ನೀನ್ ಕುಡಿದೇ ಇರೋರ ತನ್ನೇ ನೋಡ್ತೀನಿ ಅನ್ಬಿಟ್ಟು ಒಬ್ರು ನೋಡಿದ್ರು ಗುರುಗಳೇ. ಅವರು ಮಾಡ್ಕೊಂಡೆ ತಿರುಪತಿಯಲ್ಲಿ. ಅವರು ತುಂಬಾ ಒಳ್ಳೆಯವರು ಗುರುಗಳೇ, ದೇವ್ರಂತವ್ರೆ. ಅವರು ಕ್ಯಾಸ್ಟ್ ಬೇರೆ ಬೇರೆ, ಅವರೇ ಹೈ ಕ್ಯಾಸ್ಟ್ ಗುರುಗಳೇ ನಮ್ಗಿಂತ. ಆದ್ರೆ ಅವ್ರ ಜಾತಿಗೆ ನೋಡಿಲ್ಲ. ಅವರು 40 ವರ್ಷ ಮದುವೆನೆ ಬೇಡ ಅಂತ ಇದ್ರು ಗುರುಗಳೇ. ಅವರು
ಅವ್ರ ತಾಯಿ ಏಜ್ ಆಗಿರೋರು 75 75 ವರ್ಷ ಆಗಿತ್ತು ಅವ್ರಿಗೆ. ನೀವೊಬ್ರೆ ನೀನೊಬ್ನೇ ಇರ್ತೀಯಪ್ಪ ಅಂತ ಅಂದ್ಬಿಟ್ಟು ಅವ್ರ ಮದುವೆಗೆ ಒಪ್ಸಿ ಮಾಡಿದ್ರು ಗುರುಗಳೇ. ಅವ್ರ ತಾಯಿ ಒಬ್ರೇ ಬಂದಿದ್ರು, ಇನ್ಯಾರು ಅವ್ರ ರಿಲೇಷನ್ ಕರ್ಸಿರ್ಲಿಲ್ಲ. ಅವರೇ ಬಂದು ಮದುವೆ ಮಾಡ್ಕೊಂಡು ಹೋಗಿದ್ದು ಗುರುಗಳೇ. ಹಾಸ್ಟೆಲ್ ಇದ್ದೀನಿ ನಾನು ಅಂತ ಹೇಳ್ಕೊಂಡು, ಹುಡುಗಿ ಹಾಸ್ಟೆಲ್ಗೂ ತಂದೆ ತಾಯಿ ಯಾರು ಇಲ್ಲ ಅಂತ ಮಾಡ್ಕೊಂಡ್ರು ಗುರುಗಳೇ. ಬಟ್ ನಿಮಗೆ ಇಂಥದ್ದೇನೋ ಇರೋದು ಅವ್ರಿಗೆ ಅವ್ರ ಅಪ್ಪ ಗೊತ್ತಿತ್ತು, ತಾಯಿಗೆ ಅಪ್ಪಗ್ ಗೊತ್ತಿರ್ಲಿಲ್ಲ. ತಾಯಿಗೆ ಮತ್ತೆ ಅವ್ರ ಅಕ್ಕಗೆ ತಂಗಿದಿರು ಇಬ್ರು ಇದಾರೆ, ಅವ್ರಿಗೆಲ್ಲ ಗೊತ್ತಿತ್ತು ಗುರುಗಳೇ. ಓಕೆ ಓಕೆ. ಅವ್ರ ಮತ್ತೆ ಅವರು ತಂಗಿ ಗಂಡಂದ್ರಿಗೂ ಗೊತ್ತಿತ್ತು. ಅವ್ರ ಅಣ್ಣಂದ್ರ ಇಬ್ರು ಇದ್ರು, ಅವ್ರಿಗೆ ಹೇಳಿರ್ಲಿಲ್ಲ. ಅವ್ರ ಅಪ್ಪನ್ಗೆ ಅಣ್ಣಂದ್ರಿಗೆ ಮಾತ್ರ ಹೇಳಿರ್ಲಿಲ್ಲ, ಇನ್ನೆಲ್ಲರಿಗೂ ಗೊತ್ತಿತ್ತು ಗುರುಗಳೇ. ಮತ್ತೆ ಅವ್ರ ತಾಯಿನೇ ಕರ್ಕೊಂಡು ಹೋಗಿ ಅಲ್ಲಿ ನಮ್ ಕಡೆ ಎಲ್ಲಾರು ಬಂದಿದ್ರು, ಅವ್ರ ಕಡೆ ಅವ್ರ ತಾಯಿ ಒಬ್ರೆ ಬಂದಿದ್ದು ಮದ್ವೆಗೆ. ಅಲ್ಲಿ ತಿರುಪತಿನಲ್ಲಿ ಮದ್ವೆ ಆಯ್ತು ಗುರುಗಳೇ. ಮತ್ತೆ ಕರ್ಕೊಂಡ್ ಬಂದು ಮತ್ತೆ ಇನ್ನೊಂದ್ ದೇವಸ್ಥಾನದಲ್ಲಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಮತ್ತೆ ಹೊಸದಾಗ ಮದುವೆ ಮಾಡ್ಕೊಳತ್ತಾರ. ಯಾವ ಕಡೆಯವ್ರನ್ನೆಲ್ಲ ಕರ್ಸಿ ಮಾಡ್ಕೊಂಡು ಗುರುಗಳೇ. ನಮ್ ಕಡೆಯವ್ರನ್ನ ಕರ್ಸಿಲ್ಲ, ಆದ್ರೆ ನಾನು ಹಾಸ್ಟೆಲ್ ಇದ್ದೀನಿ ಅಂತ ಹೇಳಿದ್ರಲ್ವಾ, ಆದ್ರಿಂದ ಮತ್ತೆ ಅವ್ರ ರಿಲೇಷನ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ ಮತ್ತೆ ಇನ್ನೊಂದ್ ಮದುವೆ ಮಾಡಿದ್ರು ಗುರುಗಳೇ. ಆಗನೆ ಇನ್ನೊಂದ್ ಮದ್ವೆ ಅಲ್ಲ, ಇನ್ನೊಂದ್ಸತಿ ಮದ್ವೆ ಅಂದ್ರೆ ಇನ್ನೊಂದ್ಸತಿ ಮದುವೆ ಮಾಡಿದ್ರು ಗುರುಗಳೇ. ಆದ್ರೆ ನಮ್ಗೆ ಇನ್ನೂ ಆಗಿಲ್ಲ ಅನ್ನೋ ತರ. ಗೊತ್ತಾಯ್ತು. ಮೊದಲನೇದು ಏನಾಯ್ತು, ಅದು ನಿಮ್ಮ ಒಪ್ಪಿಗೆ ಅಥವಾ ನಂಬಿಕೆಗಳ ಆಧಾರದ ಮೇಲೆ ಆಗಿದ್ದು ಮತ್ತೆ ಹಿರಿಯರ ಸಮ್ಮುಖದಲ್ಲಿ ಆಗಿದ್ದು ಅಂತ. ಹೌದು ಗುರುಗಳೇ. ಮತ್ತೆ ಅವರು ಕಡೆಯವ್ರನ್ನೆಲ್ಲ ಕರೆದು ಮತ್ ಮಾಡಿದ್ರು. ಮತ್ತೆ ಸರಿ ಮನೆಗ್ ಕರ್ಕೊಂಡು ಹೋಗಿ ಒಂದ್ 2.5 ವರ್ಷ 3 ವರ್ಷ ಅಲ್ಲಿ ಇದ್ವಿ ಗುರುಗಳೇ. ಸ್ವಂತ ಮನೆ ಕಟ್ಟಿದ್ರು ಯಜಮಾನ್ರು, ಅಲ್ಲಿ ಇದ್ವಿ. ಮತ್ತೆ ಮನೆ ಮಾರ್ಬಿಟ್ರು. ಅಲ್ಲಿ ಹಳ್ಳಿ ಸೈಡ್ ಇವ್ರ ಜಯನಗರಕ್ಕೆ ಬರೋರು ಗುರುಗಳಿಗೆ ಕೆಲ್ಸಕ್ಕೆ, ಟೈಪಿಂಗ್ ಮಾಡೋರು. ಅದರಿಂದ ದೂರ ಆಗುತ್ತೆ ಅಂತ ಮನೆ ಮಾರ್ಬಿಟ್ವಿ. ಮನೆ ಮಾರಿ ಬೆಂಗಳೂರಿಗೆನೆ ಬಂದ್ವಿ, ಲೀಸ್ ಹಾಕೊಂಡಿದ್ವಿ ಮನೆ. ಮತ್ತೆ ಇವ್ರಿಗೆ ಥ್ರೋಟ್ ಕ್ಯಾನ್ಸರ್ ಬಂತು ಗುರುಗಳೇ. ಮತ್ತೆ ಎಲ್ಲ ತೋರ್ಸಿದ್ವಿ, ರೇಡಿಯೇಷನ್ ಕೊಟ್ಟು ಅವರು ಗಂಟ್ಲೆಲ್ಲ ಸುಟ್ಟೆ ಹೋಗ್ಬಿಡ್ತು ಗುರುಗಳೇ. ಗಂಟ್ಲೆಲ್ಲ ಸುಟ್ಬಿಟ್ಟು ಮತ್ತೆ ಊಟ ಹೋಗ್ದಂಗ ಆಗ್ಬಿಡ್ತು. ಏನ್ ಕಾರಣಕ್ಕೆ ಬಂತು ಅದು ಗೊತ್ತಿಲ್ಲ ಗುರುಗಳೇ. ಇದ್ರದ್ದೇ ಏನಾದ್ರು ಸೈಡ್ ಎಫೆಕ್ಟ್ ಇರ್ಬೋದು. ಟ್ಯಾಬ್ಲೆಟ್ ತಗೋತೀವಲ್ಲ ಗುರುಗಳೇ. ಅವ್ರ ತಾಯಿಗಿಲ್ಲ ಗುರುಗಳೇ, ಅವ್ರಿಗೆ ಮಾತ್ರ. ಅಲ್ಲ, ಈಗ ಥ್ರೋಟ್ ಕ್ಯಾನ್ಸರ್ ಆಗಿದ್ದು ಯಾರಿಗೆ? ಅವ್ರಿಗೆ, ನಮ್ಮ ಯಜಮಾನ್ರಿಗೆ ಗುರುಗಳೇ. ಇವ್ರಿಗೆ ಬಂತ? ಅವ್ರಿಗೆ ಈ ತರದ್ದೆಲ್ಲ ಸೈಡ್ ಎಫೆಕ್ಟ್ ತರ ಇವು ನೇರವಾಗಿ ಕಾಣಿಸ್ಕೊಳ್ದೆ ಹೋದ್ರೆ ಈ ತರ ಹೊಡೆತ ಕೊಡ್ತಾವ? ಸೈಡ್ ಎಫೆಕ್ಟ್ ಆಗುತ್ತೆ ಗುರುಗಳೇ ತುಂಬಾ. ನಾನು ಮೊದ್ಲು ನಿಮ್ದು ಎಪಿಸೋಡ್ ನೋಡ್ದೆ ಗುರುಗಳೇ. ಅವರು HIV ಒಬ್ರು ಮಾತಾಡಿದ್ರಲ್ವಾ ಗುರುಗಳೇ? ಹೌದು. ಅವ್ರದ್ದು ಕೇಳ್ದೆ ನನ್ ಕತೆ ಎಲ್ಲ ಕೇಳಿ, ಆಗ ನಂದು ಜ್ಞಾಪಕ ಬಂತು ಗುರುಗಳೇ. ಸೊ ಅವ್ರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಗುರುಗಳೇ. ಬಟ್ ಆಪರೇಷನ್ ಮಾಡ್ಸೋಕ್ ಆಗ್ಲಿಲ್ವಾ ಅದು ಥ್ರೋಟ್ ಕ್ಯಾನ್ಸರ್? ಆಪರೇಷನ್ ಅಂದ್ರೆ ಅವ್ರು ರೇಡಿಯೇಷನ್ ಮಾಡಿದ್ರು ಗುರುಗಳೇ. ಕರೆಂಟ್ ಕೊಡ್ತಾರಲ್ವಾ, ಅದು ಆಪರೇಷನ್ ಮಾಡಕ್ ಆಗಲ್ಲ. ಅದು ಗಂಟ್ಲಲ್ಲಿ ಬಂದಿದ್ದು ಗುರುಗಳೇ. ಅದು ನಮ್ಗೆ ಕಿರುನಾಳಕ್ಕೆ ಅಂತೀವಲ್ಲ ಗುರುಗಳೇ, ಅದ್ರ ಪಕ್ಕ ಬಂದಿದ್ದು. ಅಲ್ಲಿ ಆಪರೇಷನ್ ಮಾಡಕ್ ಆಗಲ್ಲ ಅಂತ ರೇಡಿಯೇಷನ್ ಕೊಟ್ಟಿದ್ರು. ಅದು ಏನಾಯ್ತು, ಎಲ್ಲ ಸುಟ್ಟೋಯ್ತು ಗುರುಗಳೇ. ನಾವು ಗೋರ್ಮೆಂಟ್ ಅಲ್ಲಿ ತೋರಿಸಿದ್ವಿ ಫಸ್ಟ್. ಗೋರ್ಮೆಂಟ್ ಹೋಗ್ಬಾರ್ದು ಗುರುಗಳೇ, ಅದೇನೋ ಮಿಷನ್ಸ್ ಎಲ್ಲ ಸರಿ ಇರಲ್ವಂತೆ. ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆನೆ, ನಮ್ ಕ್ಯಾನ್ಸರ್ ಬಗ್ಗೆ ಅಷ್ಟೊಂದು ಇದೇ ಗೊತ್ತಿಲ್ಲ ಗುರುಗಳೇ. ಅವರು ಇದಕ್ಕೆಲ್ಲ ಸೊಲ್ಯೂಷನ್ ರೇಡಿಯೇಷನ್, ಕಿಮೋ ಮತ್ತೆ ಆಪರೇಷನ್ 3 ಅಂತ ಹೇಳಿದ್ರು. ನೀವೆಲ್ಲೋದ್ರು ರೇಡಿಯೇಷನ್ ಕೊಡೋದು ಅಂತ ಸಂಜೆನ್ಸ್ ಅಲ್ಲಿ ಕೇಳಿದ್ವಿ ಗುರುಗಳೇ. ಅಲ್ಲಿ 50,000 ಆಗುತ್ತೆ ಅಂದ್ರು. ಸರಿ, ನಾವು 50,000 ಯಾಕೆ ಗೌರ್ಮೆಂಟ್ ಅಲ್ಲೇ ತೋರ್ಸೋಣ ಅಂತ ತೋರ್ಸಿದ್ವಿ ಗುರುಗಳೇ. ಅವರು ಸುಟ್ಟೆ ಹೋಗ್ಬಿಡ್ತು ಗುರುಗಳೇ ಎಲ್ಲ. ಮತ್ತೆ ಪ್ರೈವೇಟ್ ಕರ್ಕೊಂಡು ಹೋದ್ರು ಗುರುಗಳೇ. ಪ್ರೈವೇಟ್ ಸೇರಿದ್ರೆ ಅವರು ಬೈದ್ರು, ಅಲ್ಲೆಲ್ಲ ಹೋಗ್ಬಾರ್ದು, ಗೌರ್ಮೆಂಟ್ ಹೋಗ್ಬಾರ್ದು, ನೀವ್ ಯಾಕೆ ಹೋಗ್ರಿ ಅಂತೆಲ್ಲ ಹೇಳಿ ಅವರು ಅರ್ಧ ಸುಟ್ಟಿ ಹೋಗ್ಬಿಟ್ಟಿತ್ತು. ಮತ್ತೆ ಇವರು ಸ್ಟಾರ್ಟ್ ಮಾಡಿದ್ರು ಗುರುಗಳೇ ರೇಡಿಯೇಷನ್. ಅದು ಎಲ್ಲ 21 days ಆಗೋಯ್ತು. ಅವ್ರಿಗೆ ಜಾಸ್ತಿ ಡೋಸೇಜ್ ಎಲ್ಲ ಇವರು ಗೌರ್ಮೆಂಟ್ ಅಲ್ಲೇ ಜಾಸ್ತಿ ಕೊಟ್ಬಿಟ್ಟಿರೋದ್ರಿಂದ ಎಲ್ಲ ಫುಲ್ ಗಂಟ್ಲೆಲ್ಲ ಇದಾಗ್ಬಿಟ್ಟಿತ್ತು ಗುರುಗಳೇ. ಊಟ ಏನು ಹೋಗ್ತಾ ಇರ್ಲಿಲ್ಲ. ಮತ್ತೆ ಹೊಟ್ಟೆಗೆನೆ ಪೈಪ್ ಹಾಕಿದ್ರು. ಪೈಪ್ ಹಾಕಿ ಪೈಪಲ್ಲೇನೆ ಎಲ್ಲ ಲಿಕ್ವಿಡ್ ಫುಡ್. ಹಾಗೇನೆ 5 ವರ್ಷ ಇದ್ರು ಗುರುಗಳೇ. ಹೊಟ್ಟೆನಲ್ಲಿ ಪೈಪಲ್ಲೇ 5 ವರ್ಷ ಇದ್ರು ನೋಡಿ ಗುರುಗಳೇ. ಅದು ಲಿಕ್ವಿಡ್ ಹಾಕೊಂಡು ಅದೇ ಇದ್ರು. ಅವರು ಒಂದು ಆಧ್ಯಾತ್ಮದಲ್ಲಿದ್ರು ಗುರುಗಳೇ. ಅವರು ಆಧ್ಯಾತ್ಮ ಶಕ್ತಿಯಿಂದ ತುಂಬಾ ಅವರು
ಅದು ಮೆಂಟಲಿ ಪ್ರಿಪೇರ್ ಆಗಿದ್ರು ಗುರುಗಳೇ. ಒಳ್ಳೇದು. ಅವ್ರ ಆಧ್ಯಾತ್ಮ ಜೀವಿ ಗುರುಗಳೇ. ಹೇಳ್ಬೇಕಂದ್ರೆ ಅವ್ರೂ ಒಬ್ರು ಗುರುಗಳೇ. ಒಂದ್ 40 ಜನಕ್ಕೆ ಮಂತ್ರೋಪದೇಶ ಕೊಟ್ಟಿದ್ರು. ನಾರಾಯಣನ್ ಭಕ್ತರು ಗುರುಗಳೇ ಅವರು. ಅವರಿಂದ ನಾನು ಒಂದಷ್ಟು ಕಲ್ತು ಈಗ ನೆಮ್ಮದಿಯಾಗಿ ಇದ್ದೀನಿ ಗುರುಗಳೇ. ಅವರಿಂದಾನೇ ನೆಮ್ಮದಿಯಾಗಿ ಇರೋದು ಈಗ. ಆಮೇಲೆ ಅವ್ರ ಕತೆ ಏನಾಯ್ತು? ಆಮೇಲೆ ಹಾಗೆ ಇದ್ರು ಗುರುಗಳೇ. 5 ವರ್ಷ 6 ವರ್ಷ ಇದ್ರು. ಮತ್ತೆ ನಾವು ಮನೆಗೆ ಊಟ ಎಲ್ಲ ಪೈಪ್ ಮೂಲಕನೇ ಗುರುಗಳೇ. ಲಿಕ್ವಿಡ್ ಮಾಡೋದು ಏನಾದ್ರು ನಾವು ಅಡಿಗೆ ಮಾಡಿದ್ದನ್ನ ಅದನ್ನ ಮಿಕ್ಸಿಗೆ ಹಾಕಿ ಅದು ಜ್ಯೂಸ್ ತರ ಲಿಕ್ವಿಡ್ ಮಾಡಿ ಅದಕ್ಕೆ ಒಂದು ಸಿರೆಂಜ್ ಕೊಟ್ಟಿರ್ತಾರೆ ಗುರುಗಳೇ. ಅದ್ರೆಲ್ಲ ಹಾಕ್ಬೇಕು. ಆ ತರ ಇದ್ರು ಗುರುಗಳೇ. 5 ವರ್ಷ ಆ ತರ ಇದ್ರು. ಊಟ ಅಂತೂ ಬಾಯಲ್ಲಿ ಊಟ ಇಲ್ಲ ಗುರುಗಳೇ. ಅಂದ್ರೆ ಅದೊಂಥರ ಇರೋಷ್ಟು ಏನು ಗಂಟ್ಲು ಜಾಗ ಇದೆಯಲ್ಲ ದೇಹದ ಹೊಟ್ಟೆ ಒಳಗಡೆ ಹೋಗ್ಲಿಕ್ಕೆ ಅದೇ ಮುಚ್ಕೊಂಡಂಗ ಆಗಿತ್ತು. ಅದು ಇಲ್ಲಿ ಗಂಟ್ಲು ನಮ್ಗೆ ಗಂಟ್ಲಿ ಅದು ಅದು ಮಡ್ಚ್ಕೊಂಡಂಗ ಗುರುಗಳೇ. ಓಕೆ ಓಕೆ ಓಕೆ. ಈ ಸೇತುವೆ ಬಾಗಿಲು ಎಲ್ಲ ವಾಪಸ್ ಬರ್ತಾ ಇತ್ತು ಗುರುಗಳೇ. ಅದೇ ಸೇತುವೆ ಬಾಗಿಲು ಹಾಕ್ದಂಗೆ ಟ್ಯೂಬ್ ಹಾಕ್ದಂಗೆ ಬಾಗಿಲು ಹಾಕ್ದಂಗೆ ಅದು ವಾಪಸ್ ಬಂದ್ಬಿಡ್ತಾ ಇತ್ತು. ಏನೇ ಅವ್ರು ಎಂಜಿಲ್ ಸಹಿತ ಉಗಿಬೇಕಾಗಿತ್ತು ಗುರುಗಳೇ. ಒಂದ್ ಬೌಲ್ ಇಟ್ಕೊಂಡು ಅದು ಎಂಜಿಲ್ ಸಹಿತ ಉಗಿಬೇಕಾಯ್ತು. ಒಳಗಡೆ ಹೋಗ್ತಾ ಇರ್ಲಿಲ್ಲ. ಅಂದ್ರೆ ಡಾಕ್ಟರ್ ತಪ್ಪಿಂದ ಆಗಿದ್ದ ಇದು? ಹೌದು ಗುರುಗಳೇ. ಅದು ನಾವಲ್ಲಿ ವಿಕ್ಟೋರಿಯಾ ಗೌರ್ಮೆಂಟ್ ಹಾಸ್ಪಿಟಲ್ ಮೊದ್ಲೇ ಪ್ರೈವೇಟ್ ಹೋಗಿದ್ರೆ ಅದು ಆಗ್ತಾ ಇರ್ಲಿಲ್ಲ. ಏನೋ ಅವರು ಬರ 5 ವರ್ಷ ನೀವು ಹಾರೈಕೆ ಮಾಡಿದ್ರಿ? ಮಾಡ್ದೆ ಗುರುಗಳೇ. ನಾನು ಆಸೆ ಪಟ್ಕೊಂಡಿಲ್ಲ ಗುರುಗಳೇ. ಅದು ರೇಡಿಯೇಷನ್ ಕೊಟ್ಟಾಗ ಒಂದ್ ಕಫ ಬರ್ತಾ ಇತ್ತಂದ್ರೆ 1 ಲೀಟರ್ 2 ಲೀಟರ್ ಬರ್ತಾ ಇತ್ತು ಗುರುಗಳೇ. ಅಷ್ಟು ನಾನು ಚೆಲ್ಲಿ ಎಲ್ಲ ತೊಳೆದು ಎಲ್ಲ ಮಾಡ್ತಾ ಇದ್ದೆ ಗುರುಗಳೇ. ನಾನೇ ಅನ್ಸ್ಕೊಳ್ತಾ ಇದ್ದೆ. ನಾನು ಒಂಥರ ಒಂದು ಸೇವಾ ವೃತ್ತಿ ಜಾಸ್ತಿ ಕೊಟ್ಬಿಟ್ಟಿದ್ದೇನೆ ಗುರುಗಳೇ ದೇವ್ರು ನನಗೆ. ಅದು ಅದರ ಮಾಡಿ ನಾನು ಏನು ಆಸೆ ಪಟ್ಕೊಂಡು ಎಲ್ಲಾರು ಅದೇ ಅಂದ್ರು ಗುರುಗಳೇ. ಅವ್ರ ಕಡೆಯವರೆಲ್ಲ ಹೋಗಿ ಎಲ್ಲ ಅದೇ ಅನ್ನೋರು ಗುರುಗಳೇ. ಎಷ್ಟು ಸಹನೆ ಇದೆಯಮ್ಮ ನಿನ್ಗೆ, ಎಷ್ಟು ಮಾಡ್ಬಿಟ್ಟೆ ಅಂತ. ಅವ್ರ ಮದುವೆ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ದೊಡ್ಡ ಗುಣ. ಹೌದು ಗುರುಗಳೇ. ಮಾಡ್ದೆ. ಇವತ್ತು ಅದು ಫಲ ನನ್ನ ಕಾಯ್ತಾ ಇದೆ ಗುರುಗಳೇ. ಅವ್ರೀಗ ಆರೋಗ್ಯವಾಗಿ ಅಥವಾ ಏನಿದೆ ಅವ್ರ ಕತೆ? ಅವ್ರು ಹೋಗ್ಬಿಟ್ರು ಗುರುಗಳೇ. ಅದು ಮೊನ್ನೆ ಇದು ಕೊರೋನಾದಲ್ಲಿ ಹೋಗ್ಬಿಟ್ರು ಗುರುಗಳೇ. ಒಂದು 5 ವರ್ಷ ಇದ್ರ ಆಮೇಲೆ? ಇದ್ರು ಗುರುಗಳೇ. 5 ವರ್ಷ ಇದ್ರು. ಕಡೆಗೆ ಅವರು ಚೇತರಿಕೆಯ ಸಮಯ ಬರ್ಲೇ ಇಲ್ಲ ಅವ್ರಿಗೆ. ಅವ್ರು ಚೆನ್ನಾಗೇ ಇದ್ರು ಗುರುಗಳೇ. ಚೆನ್ನಾಗೇ ಇದ್ರು ಗುರುಗಳೇ. ಅದೇನಾಯ್ತು ಕೊರೋನಾ ಬಂದ್ಬಿಡ್ತು. ಅಟ್ಯಾಕ್ ಆಗೋಯ್ತು. ಅಂದ್ರೆ ಪೈಪ್ ಎಲ್ಲ ತೆಗೆದು ಚೆನ್ನಾಗಿ ಊಟ ಮಾಡ್ತಿದ್ರಾ? ಊಟ ಅಂದ್ರೆ ಇದು ಪೈಪಲ್ಲೇ ಗುರುಗಳೇ. ಪೈಪಲ್ಲೇ ಅವ್ರ ದುಷ್ಟ್ರಂತು ಏನಂದ್ರೆ ಇದು ಡ್ರೈ ಫ್ರೂಟ್ಸ್ ಆಪಲ್ ಆ ತರದೆಲ್ಲ ಒಳ್ಳೊಳ್ಳೆ ಪದಾರ್ಥಗಳು ತಗೊಂಡ್ ಬಂದು ಅವರು ಎಲ್ಲ ಮಿಕ್ಸಿ ಮಾಡ್ಕೊಂಡು ಹಾಕೋತಾ ಇದ್ರು. ಪೈಪ್ ಎಲ್ಲಿಗೆ ಹಾಕಿದ್ರು? ಹೊಟ್ಟೆನಲ್ಲಿ ಒಕ್ಲತ್ರ ಹಾಕಿದ್ರು ಗುರುಗಳೇ. ಒಕ್ಲತ್ರ ನೇರವಾಗಿ ಊಟ ಸೇರ್ಬೇಕಲ್ಲ ಅಲ್ಲಿಗೆ. ಹೌದು ಗುರುಗಳೇ. ನೇರವಾಗಿ ಹೊಟ್ಟೆಗೆ ಚುಚ್ಚಿರ್ತಾರೆ. ಎಲ್ಲ ದ್ರವ ಪದಾರ್ಥ. ಅದೇನಾದ್ರೂ ಬ್ಲಾಕ್ ಆದಾಗ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಗುರುಗಳೇ ಹೋಗಿ ಆಸ್ಪತ್ರೆಯಲ್ಲಿ. ಒಂದ್ ಸಾರಿಗೆ ಒಂದು 18,000 ಅವ್ರಿಗೂ ಆಗ್ತಾ ಇತ್ತು ಗುರುಗಳೇ. ದುಡಿಮೆ ಏನಿತ್ತವ? ಅವ್ರು ಟೈಪಿಂಗ್ ಮಾಡ್ತಾ ಇದ್ರು ಗುರುಗಳೇ. ಆಮೇಲೆ ಮನೆ ಮಾರಿದ್ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ರು. ಮನೆ ಮಾರಿದ್ವಿ 19 ಹಾಸಿಗೆ ಹಿಡ್ದಾದ್ಮೇಲೆ ನಿಮ್ಮ ಸಹಾಯಕ್ಕೆ ಬಂದ ಹಣ ಮೊದ್ಲೇ ಇತ್ತ ಸೇವಿಂಗ್ಸ್ ಅಥವಾ ಅಲ್ಲಿ ಏನಾದ್ರು ದಾರಿ ಇತ್ತು ಗುರುಗಳೇ. ಅದೇ ದುಡ್ಡಲ್ಲೇ ಅವ್ರಿಗೆ ಮತ್ತೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮತ್ತೆ ಆಗ್ಬೇಕಾಗಿತ್ತು. ಅದೇ ದುಡ್ಡಲ್ಲೇ ಎಲ್ಲ ಟ್ರೀಟ್ಮೆಂಟ್ ಮತ್ತೆ ಕೆಲ್ಸನೂ ಮಾಡ್ತಾ ಇದ್ರು ಗುರುಗಳೇ. ಸ್ವಲ್ಪ ವರ್ಷ ಟೈಪಿಂಗ್ ಮಾಡ್ತಾ ಅದೇ ತರ ಅದ್ರಲ್ಲೇನೆ ಕೆಲಸ ಮಾಡ್ತಾ ಇದ್ರು. ಮತ್ತೆ ಆಮೇಲೆ ಅಮ್ಮ ಮನೆಗ್ ಬಂದ್ಬಿಟ್ವಿ ಗುರುಗಳೇ. ಆಗಲ್ಲ, ಅದು ಅಂಗಡಿ ಮಾಡಿದ್ವಿ, ಆಫೀಸ್ ತರ ಮಾಡಿದ್ವಿ ಗುರುಗಳೇ. ನಾನೊಂದ್ ಕಡೆ ಟೈಲರಿಂಗು, ಅವರು ಟೈಪಿಂಗ್ ಎಲ್ಲ ಜೆರಾಕ್ಸ್ ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ಬೇಡ ಬಾಡಿಗೆ ಎಲ್ಲ ಕಟ್ಕೊಂಡು ಇವ್ರು ಈ ತರ ಇದಾರಲ್ವ ಗುರು, ಬೇಡ ಸುಮ್ನೆ ಬಾಡಿಗೆ ಕಟ್ಬೇಕು, ವ್ಯಾಪಾರ ಆಗುತ್ತೋ ಆಗಲ್ವೋ, ಸುಮ್ನೆ ಬಾಡಿಗೆ ಕಟ್ಬೇಕು, ನೀವ್ ಈ ತರ ಇದೀರಾ, ಬೇಡ ಮನೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಡ ಖಾಲಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಗುರುಗಳೇ. ಅಷ್ಟರಲ್ಲಿ ನಮ್ ತಂಗಿನೂ ಇಲ್ಲ ಅಮ್ಮ ಮನೇಲಿ ಬಂದಿದ್ಲು. ಅವ್ರ ಹಸ್ಬೆಂಡ್ ತೀರೋಯ್ದ್ರು ಗುರುಗಳೇ. ಅವ್ರ ಹಸ್ಬೆಂಡ್ಗೆ ಕೊಲೆ ಮಾಡ್ಬಿಟ್ರು ಅವ್ರ ಫ್ರೆಂಡ್ಸ್ನೇ ಏನೋ ವಿಚಾರಕ್ಕೆ. ನಮ್ ತಂಗಿ ಗಂಡನ್ನ. ಹೌದಾ? ಹೌದು ಗುರುಗಳೇ. ಅವನು ಸ್ವಲ್ಪ ಡ್ರಿಂಕ್ಸು ಮತ್ತೆ ಹುಡುಗರ ಜೊತೆ ಸೇರೋದು ಜಾಸ್ತಿ ಇತ್ತು. ಹುಡುಗ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕೊಲೆನೆ ಮಾಡ್ಬಿಟ್ರು ಗುರುಗಳೇ. ಅವನು ಸರಿ ಇರಲಿಲ್ಲ, ತುಂಬಾ ಕಾಟ ಕೊಡ್ತಾ ಇದ್ದ ಗುರುಗಳೇ ಅವಳಿಗೆ.
ಅವನು ಹೋಗಿದ್ದೆ ಅವಳು ಚೆನ್ನಾಗ್ ಆದ್ಲು, ಅದು ಒಳ್ಳೇದೇ ಆಯ್ತು ಗುರುಗಳೇ. ಅವಳಿಂದ ಬೊಚ್ಚು ಎಲ್ಲ ಇಟ್ಕೊಂಡ್ ಪಕ್ಕದಲ್ಲಿ ಮಲಗ್ತಾ ಇದ್ದ ಗುರುಗಳೇ, ಅವನು ಅಂತ ರೌಡಿ ಅವನು. ಆಮೇಲೆ ಅವಳು ಬಂದಿಲ್ಲೇ ಇದ್ಲು ಗುರುಗಳೇ ಅಮ್ಮ ಮನೇಲಿ. ಸರಿ ನಾವು ಖಾಲಿ ಮಾಡೋ ಟೈಮಲ್ಲಿ ಇಲ್ಲೇ, ಆಮೇಲೆ ನಮ್ಮ ಅತ್ತೆಗೂ ನಮ್ಮ ಅವನಿಗೂ ಬೇರೆ ಮನೆ ಮಾಡ್ಕೊಟ್ಟಿದ್ವಿ ಮೊದ್ಲು ಇಸ್ಕಾಕಿ. ಮತ್ತೆ ನಮ್ ತಂಗಿ ನೀವಿಬ್ರೆ ಅಲ್ಲಿ ಯಾಕಿರ್ತೀರ, ಇಲ್ಲಿಗೆ ಬನ್ರಿ ಅಂತ ಇಲ್ಲೇ ಒಂದ್ ಅಪ್ಪ ಅಂತೇಳಿ ಒಂದ್ ಮನೆ ಕೊಡ್ಸ್ಕೊಂಡು ಇಲ್ಲೇ ಅಪ್ಪ ಮನೆಯಲ್ಲೇ ಬಂದಿದ್ದೆ ಗುರುಗಳೇ. ಮತ್ತೆ ಅವರು ಕೊರೋನಾ ಟೈಮಲ್ಲಿ 2ನೇ ಕೊರೋನಾ ಬಂದಾಗ 2021ನೇ ಇಸ್ವಿನಲ್ಲಿ ಸೇರ್ಕೊಂಡ್ರು ಗುರುಗಳೇ. ಅಡ್ಮಿಟ್ ಮಾಡಿದ್ದೆ, BP ಲೋ ಆಗ್ಬಿಡ್ತು. ಮತ್ತೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೆವು. ಐಸಿನಲ್ಲಿ ಇದ್ರು, ವೆಂಟಿಲೇಟರ್ ಎಲ್ಲ ಹಾಕಿ ಐಸಿನಲ್ಲಿ ಇಟ್ಟಿದ್ರು ಗುರುಗಳೇ. 1 ವಾರ ನನ್ನ ಹೋಗ್ ಬಿಡ್ತಾ ಇರ್ಲಿಲ್ಲ. ನಾವು ಫೋನಲ್ಲಿ ಮೆಸೇಜ್ ಮಾಡ್ತಾ ಇದ್ರು, 1-3 ದಿನ ಮೆಸೇಜ್ ಮಾಡಿದ್ರು, ಆಮೇಲೆ ಮೆಸೇಜು ನಿಂತೋಯ್ತು. ಮತ್ತೆ ಡಿಸ್ಚಾರ್ಜು ಅಂದ್ರು. ಅದೇನ್ ಚೆನ್ನಾಗ್ ಆಗಿರ್ಲಿಲ್ಲ ಗುರುಗಳೇ. ಹೆಂಗ್ ಒಳಗಡೆ ಹೋಗಿದ್ರು ಹಂಗೆ ಬಂದಿದ್ರು ಹೊರಗಡೆ ಗುರುಗಳೇ. ಚೆನ್ನಾಗಿದ್ರು, ಇನ್ನು ಪ್ರಾಣ ಇತ್ತು ಗುರುಗಳೇ. ಆಗ ಹೊರಗಡೆ ಬಂದಾಗ, ಹಾಸ್ಪಿಟ್ಲಿಂದ ಹೊರಗಡೆ ಬಂದಾಗ ಮತ್ತೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬಂದು ಮನೇಲಿ ಮಲಗಿಸಿದ್ವಿ ಗುರುಗಳೇ. ಆವಾಗ ಇದು ಒಂದ್ 10-15-20 ನಿಮಿಷ ಇದ್ರು ಅಷ್ಟೇ ಗುರುಗಳೇ. ಫುಡ್ ಹಾಕದೆ ಪೈಪಲ್ಲಿ ಫುಡ್ ಹಾಕಿ, ಅಲ್ಲಿ ಹಾಸ್ಪಿಟ್ಲಲ್ಲಿ ಫುಡ್ ಎಲ್ಲ ಇಲ್ಲ ಗುರುಗಳೇ. ಅವರು ಗ್ಲೂಕೋಸ್ ಒಂದು ಹಾಕೊಂಡು ಇಟ್ಕೊಂಡಿದ್ರು, ಸುಮ್ಮನೆ ದುಡ್ಡು ಕಿತ್ತರು ಅಷ್ಟೇ ಗುರುಗಳೇ. ಏನು ಅವ್ರಿಗೇನು ಚೆನ್ನಾಗ್ ಆಗಿಲ್ಲ. ಮತ್ ಮನೆ ಕರ್ಕೊಂಡ್ ಬಂದು ಒಂದು ಫುಡ್ ಸ್ವಲ್ಪ ಹಾಕಿ ಆಗಿದ್ದೆ 20 ನಿಮಿಷ ಅಷ್ಟೇ ಗುರುಗಳೇ. ಪ್ರಾಣ ಹೋಗ್ಬಿಡ್ತು. ಸರಿ, ಎಲ್ಲ ಕಾರ್ಯ ಎಲ್ಲ ಮುಗಿಸಿ ಎಲ್ಲ ಆಯ್ತು ಗುರುಗಳೇ. ಈಗ ನಾನು ಅಮ್ಮ ಮನೆಯಲ್ಲೇ ಇದ್ದೀನಿ. ಅಮ್ಮನೂ ತೀರ್ಕೊಂಡ್ರು, ಅಪ್ಪನೂ ತೀರ್ಕೊಂಡ್ರು. ಅಮ್ಮ ತೀರ್ಕೊಂಡು 4 ತಿಂಗಳಾಯ್ತು ಗುರುಗಳೇ. ಅಪ್ಪ 14 ವರ್ಷ ಆಯ್ತು. ತಂಗಿ ನೀನ್ ಇಬ್ರೇ ಇದ್ದೀರ ಈಗ? ನನ್ನ ತಂಗಿ ತಮ್ಮ ಇದ್ದಾರೆ, ಅವ್ರ ಫ್ಯಾಮಿಲಿ ಇದೆ ಗುರುಗಳೇ. ಅವರು ತಮ್ಮನ ಹೆಂಡತಿ ಸರಿ ಇಲ್ಲ. ಅವಳು ಮದುವೆ ಮಾಡ್ಕೊಂಡಾಗಿಂದ ತುಂಬಾ ಟಾರ್ಚರೇ ಗುರುಗಳೇ. ಅಪ್ಪ ಅಮ್ಮನಿಗೂ ನೆಮ್ಮದಿ ಕೊಟ್ಟಿಲ್ಲ, ನಮಗೂ ನೆಮ್ಮದಿ ಕೊಟ್ಟಿಲ್ಲ. ಅವಳು ತುಂಬಾ ಇದು ಗುರುಗಳೇ. ನನ್ನ ತಮ್ಮ ಅವನು ಅಮಾಯಕ, ಅವನು ಏನು ಗೊತ್ತಾಗಲ್ಲ ಅವನಿಗೆ. ಹೇಗೋ ಹೇಳ್ಕೊಂಡ್ ಬಂದ ಗುರುಗಳೇ. ಈಗ ಇದ್ದಾರೆ, ಈಗ ಅಮ್ಮ ದೊಡ್ಡ ಮನೇಲಿ ಇದ್ರು. ಅಮ್ಮ ತಿರ್ಕೊಂಡ್ಮೇಲೆ ಅವ್ರಿಗೆಲ್ಲ ಫ್ರೀ ಆಯ್ತು. ಮನೆ ಬಾಡಿಗೆ ಸ್ವಲ್ಪ ಬರುತ್ತೆ ಗುರುಗಳೇ, ಒಂದು 80 ಸಾವಿರನೇ ಬರುತ್ತೆ. ಅದು ಎಲ್ಲ ಬಾಡಿಗೆ ಎಲ್ಲ ತಗೊಂಡು ಚೆನ್ನಾಗಿದ್ದಾರೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ ಗುರುಗಳೇ. ಮೊನ್ನೆ ಅಮ್ಮ ಹೋಗಿದ್ದು 3-4 ತಿಂಗಳಿಗೆ ಜಗಳ ಮಾಡಿ ಈಗ ನಾನು ನಮ್ಮ ಪಾಡಿಗೆ ನಾವು ಮಾತು ಇಲ್ಲ, ಕಥೆ ಇಲ್ಲ ಗುರುಗಳೇ. ಅವನ ತಮ್ಮನ ನಾನೇ ಎತ್ತಿ ಆರಿಸಿ ಸಾಕಿ ಎಷ್ಟು ನೋಡಿದ್ವಿ ಗುರುಗಳೇ. ಎಷ್ಟು ಅವಳ ಬಲೆಗೆ ಸಿಕ್ಕಿ ಅವನು ಅವಳ ಪರ ಆಗ್ಬಿಟ್ಟು ನಮ್ಗೆ ವಿರುದ್ಧ ಆಗ್ಬಿಟ್ಟ ಗುರುಗಳೇ. ಈಗ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಾನು ತಂಗಿ ಸಪ್ರೇಟ್ ಇದ್ದಾಳೆ. ಒಂದ್ ಮನೇಲಿ ನಾನು ಒಂದ್ ಮನೇಲಿ ಇದ್ದೀನಿ ಗುರುಗಳೇ. ಇಲ್ಲೇ ಅಮ್ಮ ಮನೇಲೆ ಇದ್ದೀವಿ. ಏನ್ ಇದ್ದೀನಿ ಗುರುಗಳೇ, ಒಂಟಿಯಾಗಿದ್ದೀವಿ. ಮಕ್ಳು ಇಲ್ಲ, ಅವಳಿಗೂ ಇಲ್ಲ, ನನ್ಗೂ ಇಲ್ಲ ಗುರುಗಳೇ. ನಾನು ಒಂದು ಆಧ್ಯಾತ್ಮದಲ್ಲಿ ಇರೋದ್ರಿಂದ ನನ್ಗದು ಅಷ್ಟೊಂದು ಏನು ಆಗ್ತಾ ಇಲ್ಲ ಗುರುಗಳೇ. ಒಂದು ಜ್ಞಾನ ತುಂಬಿ ಹೋಗಿದ್ದಾರೆ ಅವರು, ಅದ್ರಲ್ಲಿ ಜೀವನ ಮಾಡ್ತಾ ಇದ್ದೀನಿ ಗುರುಗಳೇ. ಈ ತರ ಏನಾದ್ರೂ ಪ್ರವಚನಗಳು ಎಲ್ಲ ಕೇಳ್ಕೊಂತ, ಭಜನೆ ಮಾಡ್ಕೊತಾ, ಪೂಜೆ ಮಾಡ್ಕೊತಾ, ಡೈಲಿ ಪೂಜೆ ಮಾಡ್ಕೊಂಡು, ಅದು ಬರೀ ಪ್ರವಚನನೇ ಗುರುಗಳೇ. ಪ್ರವಚನ ಕೇಳ್ತಾ ಇರ್ತೀನಿ. ನನ್ನ ಟಿವಿ ಸೀರಿಯಲ್ ಆಗ್ಲಿ, ಫಿಲಮ್ ಆಗ್ಲಿ ಏನು ನೋಡ, ಟಿವಿಯಲ್ಲಿ ಕೇಬಲ್ ಸಹಿತ ಹಾಕಿಲ್ಲ ಗುರುಗಳೇ. ಆಧ್ಯಾತ್ಮದಲ್ಲೇ ಸುಖ ಗುರುಗಳೇ. ಅದನ್ನ ಅವರು ನನ್ಗೆ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಅದ್ರಲ್ಲೇ ಜೀವನ ಮಾಡ್ತಾ ಇದೀನಿ ಗುರುಗಳೇ. ಇನ್ನು 4 ಜನಕ್ಕೆ ಏನೋ 1-2 ಮಾತು ಹೇಳೋ ತರ ಇಟ್ಟು ಹೋಗಿದ್ದಾರೆ ಗುರುಗಳೇ. ಆಗ್ಲಿ ತಾಯಿ, ಈಗ ಭಗವತ್ ಭಕ್ತರಾಗಿದ್ದ ಅವರಿಗೂ ಕೂಡ ತಮ್ಮ ಕಡೆ ಸಮಯದಲ್ಲಿ ಅನುಭವಿಸಬೇಕಾದ ಯಾತನೆಗಳನ್ನ ಯಾರು ತಪ್ಪಿಸೋಕಾಗ್ಲಿಲ್ಲ. ಇದು ಬಹಳ ವಿಚಿತ್ರ ಅನ್ಸುತ್ತೆ ನೋಡಿ. ಎಷ್ಟೇ ಸದ್ಗುಣಿಗಳಾಗಿ, ಎಷ್ಟೇ ಭಗವತ್ ಭಕ್ತರಾಗಿ, ಎಷ್ಟೇ ಸಜ್ಜನರಾಗಿ ನಮ್ಮ ಪಾಲಿಗೆ ಬಂದಿರುವ ಅಥವಾ ನಮ್ಮ ಪ್ರಾರಬ್ಧದಲ್ಲಿರುವ ಎಲ್ಲವನ್ನು, ಸುಖ ದುಃಖ ಬೇವು ಬೆಲ್ಲ ಏನಿದ್ರೂ ಅದು ನಾವು ನೋಡಲೇಬೇಕು. ಲೋಕದ ಕಣ್ಣಿಗೆ ಏನು ಕಾಣಿಸುತ್ತೆ, ನೋಡಪ್ಪ ಸಜ್ಜನನಂತೆ ಬದುಕದ, ಒಳ್ಳೆ ರೀತಿ ಬದುಕದ, ದೇವರು ಪೂಜೆ ಧರ್ಮ ಧಾರ್ಮಿಕತೆ ಅಂತಿದ್ದ, ಏನಕ್ಕೆ ಹಿಂಗೆ ನರಳಾಡ್ ಸತ್ತ ಅಂತ ಅಂದಾಗ ದೊಡ್ಡವರು ಯಾರೋ ಒಂದು ಮಾತು ಹೇಳ್ತಾವ್ರೆ,
ಸ್ವಾಮಿ, ನೀವು ಬದುಕಿದ ಕಾಲದಲ್ಲಿ ನೀವು ಎಷ್ಟು ಪೂಜೆ ಮಾಡಿದ್ರಿ, ನೀವು ಎಷ್ಟು ದೊಡ್ಡ ಭಕ್ತರು, ಇದಕ್ಕೂ ನಿಮ್ಮ ಕಷ್ಟ ಸುಖಗಳಿಗೂ ಸಂಬಂಧವೇ ಇಲ್ಲ ಅಂತಾರೆ. ಯಾಕಂದ್ರೆ ಭಕ್ತಿ ಈ ಜನ್ಮದ್ದಾದ್ರೆ ಕರ್ಮ ಹೋದ ಜನ್ಮದ್ದು ಅಂತ. ಹೌದು ಗುರುಗಳೇ, ಸತ್ಯ ಗುರುಗಳೇ. ಹಾಗಾಗಿ ನಾವು ಇವತ್ತು ಬದುಕ್ತಾ ಇರೋ ಬದುಕು ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ಹಿಂದಿನದನ್ನು ಇವತ್ತು ನೋಡ್ತಿದ್ದೀವಿ, ಇವತ್ತಿದ್ದನ್ನು ನಾಳೆ ನೋಡ್ತೀವಿ. ಬಟ್ ಎಂದೋ ಒಂದು ದಿನ ಪಾಪ ಪುಣ್ಯಗಳು ರಾಶಿ ಎಂದು ಮುಗಿಯುತ್ತೋ ಅದು ಮೋಕ್ಷಕ್ಕೆ ಸೇರ್ಕೊಳ್ತೀವಿ. ಆದರೆ ಮುಗಿಯೋಕೆ ನಾವು ಬಿಡ್ತಾನೆ ಇಲ್ಲ. ದಾನ ಮಾಡಿದಾಗ ನಾನು ಮಾಡಿದೆ ಅಂದ ತಕ್ಷಣ ಅದು ಪುಣ್ಯ ಆಯಿತು. ದಾನ ಮಾಡಿದೆ, ನಾನ್ಯಾಕೆ ಮಾಡ್ಬೇಕ್ರಿ ಅನ್ನೋ ಅಹಂಕಾರ ಬಂದರೆ ಅದು ಪಾಪ ಆಯಿತು. ಇದನ್ನು ತೀರಿಸ್ಲಿಕ್ಕೆ ಮತ್ತೆ ಅಂದರೆ ನಾನು ಮಾಡಿದೆ ಅನ್ನೋ ಆ ಪುಣ್ಯಕ್ಕೂ ಒಂದು ಫಲ ಇದೆ, ನಾನ್ಯಾಕೆ ಮಾಡ್ಬೇಕ್ರಿ, ನಾನು ಇರೋದೇ ಹಿಂಗೆ ಅನ್ನೋ ಅಹಂಕಾರಕ್ಕೂ ಒಂದು ಫಲ ಇದೆ. ಆ ಫಲವನ್ನು ಅನುಭವಿಸ್ಲಿಕ್ಕೆ ಮತ್ ಬರ್ತಾನೆ ಇರಬೇಕು ನಾವು. ಹೌದು ಗುರುಗಳೇ. ಎಲ್ಲಿಯವರೆಗೂ ನಮ್ಮೊಳಗಡೆ ನಿಷ್ಕಾಮ ಕರ್ಮ ಅರ್ಥಾತ್ ಎಲ್ಲವನ್ನ ಮಾಡಿದರೂ ಅದನ್ನೇ ಕರ್ಮಯೋಗಿ ಮತ್ತು ಸನ್ಯಾಸಿ ಇವೆರಡಕ್ಕೂ, ಸನ್ಯಾಸಿ ಬೇರೆ ಕರ್ಮಯೋಗಿ ಬೇರೆ. ಕರ್ಮಯೋಗಿ ಅಂದರೆ ಕರ್ಮ ಮಾಡೋನು, ಸನ್ಯಾಸಿ ಅಂದರೆ ಎಲ್ಲ ಬಿಟ್ಟು ಕಾಡಿಗೆ ಹೋಗೋನು ಅಂತಲ್ಲ. ಸನ್ಯಾಸಿದು ಅವನದೇ ಆದ ಕರ್ಮಗಳಿದ್ದಾವೆ. ಈಗ ಬ್ರಹ್ಮಚರ್ಯ ಪಾಲಿಸ್ತಿರೋನು ಸನ್ಯಾಸದಲ್ಲಿ ಅವನದೊಂದು ಪ್ರವಚನ, ಅಥವಾ ಬ್ರಹ್ಮಚರ್ಯ ಶಿಷ್ಯ ವೃತ್ತಿಯಲ್ಲಿರೋನು ಗುರು ಸೇವೆ ಮಾಡಬೇಕು, ಆಶ್ರಮದ ಸೇವೆ ಮಾಡಬೇಕು, ಗುರುಗಳ ಪೂಜೆ ಮಾಡಬೇಕು, ಗುರುಗಳ ಸೇವೆ ಮಾಡಬೇಕು, ಪ್ರವಚನ ಮಾಡಬೇಕು, ವಿದ್ಯೆ ಕಲಿಬೇಕು. ಇದು ಸನ್ಯಾಸಿ ಕರ್ಮ. ಆದರೆ ಸಂಸಾರಿದು ಸಂಸಾರ ನೋಡಬೇಕು, ಅತಿಥಿ ಸತ್ಕಾರ ಮಾಡಬೇಕು, ಸಮಾಜದ ಸೇವೆ ಮಾಡಬೇಕು. ಹೀಗೆ ಕರ್ಮಯೋಗಿಯೂ ತನ್ನ ಪಾಲಿನ ಕರ್ಮವನ್ನು ಮಾಡಬೇಕು, ಸನ್ಯಾಸಿಯೂ ತನ್ನ ಪಾಲಿನ ಕರ್ಮ ಮಾಡಬೇಕು. ಯಾರೂ ನಿಷ್ಕ್ರಿಯರಾಗಿ ಕೂತ್ಕೊಳಂಗಿಲ್ಲ. ಕಾರ್ಯ ಕರ್ಮ ಕರೋತಿ ಯಹ, ಯಾರಿಗೆ ಯಾವುದು ಕರ್ಮವೋ ಅದನ್ನು ಅವ್ರು ಮಾಡಲೇಬೇಕು ಅಂತ. ಗುರುಗಳೇ, ಒಂದ್ ಸಾರಿ ಪೈಪ್ ಕಿತ್ತೋಯ್ತು ಗುರುಗಳೇ. ಅವಾಗ ನಾನು ಅಂದೆ ಗುರುಗಳೇ, ಅವಾಗ ನಮ್ಗೆ ಇಷ್ಟೊಂದು ಜ್ಞಾನ ಇಲ್ಲ. ಅವಾಗ ಇವ್ರನ್ನ ಕೇಳ್ದೆ, ನೀವು ಇಷ್ಟು ಭಕ್ತರಲ್ವಾ, ಎಷ್ಟು ನಾರಾಯಣನ ಪೂಜಿಸ್ತೀರ? ಚಿಕ್ಕ ವಯಸ್ಸಿಂದ ಗುರುಗಳೇ, ಅವ್ರು 7 ವರ್ಷದ ಮಗುವಿಂದಾನೇ ವಿಷ್ಣು ಸಹಸ್ರನಾಮ ಹೇಳೋರಂತೆ ಗುರುಗಳೇ. ಆ ತರ ಬಂದವ್ರು ಗುರುಗಳೇ. ಎಷ್ಟೋ ಅವ್ರು ಭಜನೆ ಬರ್ದಿದ್ದಾರೆ ಗುರುಗಳೇ, ಓನ್ ಭಜನೆಗಳು 2 ಬುಕ್ ಬರ್ದಿದ್ದಾರೆ ಗುರುಗಳೇ. ಅಷ್ಟು ಜ್ಞಾನ ಮಂತ್ರು ಚಿಕ್ಕ ವಯಸ್ಸಿಂದಾನು ನಾರಾಯಣ ನಾರಾಯಣ ಅನ್ಕೊಂಡ್ ಬಂದಿರೋರು, ಭಜನೆ ಮಾಡೋರು, ಕಥೆಗಳು ಹೇಳೋರು, ದೇವ್ರ ಕಥೆಗಳು ಎಲ್ಲಾ ತರದ್ದು ಇದು ಇತ್ತು ಗುರುಗಳೇ ಅವ್ರ ಹತ್ರ. ಆಗ ನಾನು ಅಂದೆ, ನೀವ್ ಇಷ್ಟೊಂದು ಪೂಜೆ ಮಾಡ್ತೀವಿ, ಇಷ್ಟೊಂದು ನಾರಾಯಣ ಅಂತ ಅನ್ಕೊಂಡ್ ಬಂದಿದ್ರಲ್ಲ, ನಿಮ್ಗೆ ಯಾಕೆ ಈ ತರ ಕಷ್ಟ ಅಂತ ಕೇಳ್ದೆ ಗುರುಗಳೇ. ಆವಾಗ ನನ್ಗೆ ಅಷ್ಟೊಂದು ಜ್ಞಾನ ಇಲ್ಲ. ಕರ್ಮ ಯಾರ್ ಸೋತಪ್ಪ, ಅವ್ರು ಯಾವತ್ತು ನನ್ನ ಬಾರೆವೋ ಏಕವಚನದಲ್ಲಿ ಮಾತಾಡ್ತಾ ಇರ್ಲಿಲ್ಲ ಗುರುಗಳೇ. ಬೈ ತುಂಬಾ ದೇವಿ ಅನ್ನೋರು, ಸನ ಅನ್ನೋರು ಆತರ ಮಾತಾಡೋರು ಗುರುಗಳೇ. ಕರ್ಮ ಯಾರ್ ಸೋತಪ್ಪ, ಕರ್ಮ ಈಗ ನಾವು ನೆಕ್ಸ್ಟ್ ಜನ್ಮದಲ್ಲಿ ಅನುಭವಿಸೋದನ್ನ ಈಗ ಈಗ ನಾನು ಜನ್ಮ ಬೇಡ ಅಂದ್ಕೊಂತಾ ಇದ್ದೀನಿ, ಮತ್ತೆ ನಾನು ಹುಟ್ಟಬಾರದು ಅಂದ್ರೆ ಈಗ ಅನುಭವಿಸ್ಬೇಕು. ಅದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವುದು ಮುಂದಿನ ಜನ್ಮಕ್ಕೆ ನಾವೇ ಹಾಕಿಕೊಂಡ ಮುನ್ನುಡಿ ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಡಾಕ್ಟರ್ ಆದ ಮಾತ್ರ ಕಾಯಿಲೆ ಬರಲ್ವಾ, ಕಟಿಂಗ್ ಶಾಪ್ ಇಟ್ಟು ಮಾತ್ರ ಕೂದಲು ಬೆಳೆಯಲ್ವಾ, ಹಾಗೆ ಭಗವದ್ ಭಕ್ತಿ ಮಾಡಿದ ತಕ್ಷಣ ಕಷ್ಟಗಳು ಬರಬಾರ್ದು ಅಂತ ಇಲ್ಲ. ಯಾಕಂದ್ರೆ ಅವರನ್ನ ಪರೀಕ್ಷೆ ಮಾಡಿ ಅವರನ್ನ ಪರಧಾಮ ಕರ್ಕೊಳ್ಬೇಕಿದೆ. ಅವ್ರು ಅದಕ್ಕೆ ಯೋಗ್ಯರ ಅಥವಾ ಅವರು ಎಷ್ಟು ಚಿನ್ನ ಆಗೋಕ್ಕಿಂತ ಮುಂಚೆ ಆಚಾರ್ಯ ಬೆಂಕಿಯಲ್ಲಿ ಎಷ್ಟು ಬೇಯುತ್ತಲ್ಲವಾ. ಹಾಗಾಗಿ ತೇಯದೆ ಅಥವಾ ತಿದ್ದದೆ ಅಥವಾ ತೀಡದೆ ಯಾವುದು ಶ್ರೇಷ್ಠ ಸ್ಥಾನಕ್ಕೆ ಹೋಗಲ್ಲ. ನಂದಾದ್ರೂ ಅಷ್ಟೇ, ನಾವು ಇವತ್ತು ನಾನು ನೇರವಾಗಿ ಅದನ್ನು ಒಪ್ಕೊಳ್ಳೋಕೆ ತಯಾರಿದ್ದೀನಿ. ಇವತ್ತು ಭಗವಂತ ಏನೋ ಇಂಥ ಬದುಕನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟು ನಾಳೆ ಏನೋ ಒಂದು ಕೆಟ್ಟಗಳಿಗೆ ಬಂದಾಗ ಅಯ್ಯೋ ನಾನು ಅಷ್ಟೆಲ್ಲ ಜನಕ್ಕೆ ಒಳ್ಳೇದು ಹೇಳ್ಕೊಂಡೆ ಬದುಕು ಮಾಡಿದೆ, ನನಗೆ ಯಾಕೆ ಹಿಂಗಾಯ್ತು ಅಂತ ನಾಳೆ ದಿನ ದುಃಖ ಪಡಂಗಿಲ್ಲ. ಆ ಪ್ರಜ್ಞೆ ನಾನು ಇವತ್ತೇ ಇಟ್ಕೊಂಡಿರ್ಬೇಕು. ಯಾಕೆ ನಾನು ಅನ್ಕೊಳ್ಳಲ್ಲ ಗುರುಗಳೇ, ಆ ತರ ಯಾವುದೇ ಕಷ್ಟ ಬರ್ಲಿ ಅಪ್ಪ ನೀನ್ ಕೊಡೋ ಪ್ರಸಾದ, ನೀನ್ ಏನಿದ್ಯೋ ನಮ್ ಕರ್ಮ ಏನಿದ್ಯೋ ನಾವಿಲ್ಲ ಅನ್ಭವಿಸೇ ತೀರ್ಬೇಕು. ಹರಿಶ್ಚಂದ್ರನಿಗಿಂತ ಸತ್ಯವಂತ ಇರಲಿಲ್ಲ, ರಾಮಚಂದ್ರನಿಗಿಂತ ಧರ್ಮದ ಪ್ರತಿರೂಪ ಇರಲಿಲ್ಲ. ಅಂತಹ ಎಲ್ಲ ಮಹಾನ್ ಭಾವರಿಗೂ ಲೋಕದಲ್ಲಿ ಯಾಕೆ ಅಷ್ಟು ಕಷ್ಟಗಳು ಬಂತು? ಒಂದು ಗುರುಗಳೇ, ನನ್ಗೊಂದು ಪರೀಕ್ಷೆ ಬಂತು ಗುರುಗಳೇ. ಅವ್ರು ತೀರೋಗಿದ್ದಾರೆ, ಇನ್ನು ತಿಥಿನೇ ಆಗಿಲ್ಲ ಗುರುಗಳೇ. ನನ್ಗೆ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದೆ ಅಂತ ಬಂದ್ಬಿಡ್ತು ಗುರುಗಳೇ. ಹೊಟ್ಟೆ ನೋವು ಬರ್ತಾ ಇತ್ತು. ಇನ್ನು ಅದು ವೈಕುಂಠ ಸಮಾರಾಧನೆ ಭಾನುವಾರ ಗುರುಗಳೇ. ಶನಿವಾರ ನನ್ಗೆ ಗೊತ್ತಾಯ್ತು ಗುರುಗಳೇ, ನಾನು ಹೆಂಗ್ ತಡ್ಕೊಂಡಿರ್ಬೋದು ಹೇಳಿ. ಆಪರೇಷನ್ ಮಾಡ್ಬೇಕು ಅಂತಂದ್ರು ಡಾಕ್ಟ್ರು. ಆಪರೇಷನ್ ಮಾಡಿಲ್ಲ ಅಂದ್ರೆ ಈ ತರ ಆಗುತ್ತೆ ಅಂತ ಅಂದ್ಬಿಟ್ರು ಗುರುಗಳೇ.
ಆ ನೋವಲ್ಲಿ ಈ ನೋವು ಯಾಕಪ್ಪ ನಾರಾಯಣ, ಯಾಕೆ ಇಷ್ಟು ನೋವು ಕೊಡ್ತಾ ಇದೀಯ, ಆ ನೋವು ಸಹ ಇನ್ನ ಅದೇ ಬಿಸಿ ಆಗ್ಲಿಲ್ಲ, ಇನ್ನ ಇದೊಂದು ಯಾಕೆ ಅಂತ ತುಂಬಾ ನೋವು ಆಯ್ತು ಗುರುಗಳೇ. ಅದನ್ನ ನಾವು ಭಗವದ್ ಭಕ್ತಿ ಮಾತ್ರ ಬಿಟ್ಟಿಲ್ಲ ಗುರುಗಳೇ. ಕೊಡಪ್ಪ ಏನಾದ್ರೂ ಕೊಡು, ನಾನು ತಡ್ಕೊಂತೀನಿ ಅಂತ ನೀನ್ ಕೊಡ್ತೀಯ ಅನ್ನೋ ಒಂದು ಛಲದಲ್ಲೇ ಆಯ್ತು ಅದು ಒಂದು ಆಗ್ಬಿಡ್ಲಿ ಅಂತ ಅಂದ್ಬಿಟ್ಟು ತೋರಿಸ್ದೆ ಗುರುಗಳೇ ಆಸ್ಪತ್ರೆಯಲ್ಲಿ. ಅವ್ರು ಆಪರೇಷನ್ ಮಾಡ್ಲೇಬೇಕು ಅಂತಂದ್ರು ಗುರುಗಳೇ. ಆದ್ರೆ ನೋಡಿ ಗುರುಗಳೇ, ಆಪರೇಷನ್ ಆಗ್ದಂಗ್ನೆ ನಾರಾಯಣ ನನ್ನ ದಡಕ್ ಆಗ್ತಾ ಗುರುಗಳೇ. ಅದು ಏನೋ ಒಂದು ಪರೀಕ್ಷೆ ಕೊಟ್ಟ ನೋಡಿ ಗುರುಗಳೇ. ನಿಮ್ಮ ಭಕ್ತಿ ಅಚಲವಾಗಿ ಇರ್ಬೇಕಾ? ನಿಮ್ಮ ಭಕ್ತಿ ಕಷ್ಟ ಅಂದ ತಕ್ಷಣ ಭಗವಂತನನ್ನ ಕಸದ ಬುಟ್ಟಿಗೆ ಹಾಕುವ ಜನದ ನಡುವೆ ಹೌದು ಗುರುಗಳೇ, ಹಾಗೆ ನಿಮ್ಮ ಭಕ್ತಿಯ ಅಚಲವಾದ ಆ ಸ್ಥಿರವಾದ ಬುದ್ಧಿಯನ್ನು ನೋಡಿ ಮುಂದೆ ಒಳ್ಳೇದು ಹಾಗೆ ಆಗಿದೆ. ಅದಕ್ಕೆ ಹೇಳೋದು ತಾಳಿದವನು ಬಾಳಿಯಾನು ಅಂತ. ಹೌದು ಗುರುಗಳೇ, ತುಂಬಾ ತಾಳ್ಮೆ ಇರ್ಬೇಕು. ಧರ್ಮ, ದೇವರು ಅಥವಾ ಆಚರಣೆ, ಪೂಜೆ ಇದು ಯಾವುದು ಹಾಲು ಕೊಡೋ ಹಸು ಅಲ್ಲವ. ನಾನು ಹುಲ್ಲಾಗ್ತೀನಿ ಅದು ಹಾಲು ಕೊಡಬೇಕು ನಂಗಲ್ಲ. ನೀವು ಪೂಜೆ ಮಾಡ್ತೀರಾ ನಿಮ್ಗೆ ಒಳ್ಳೇದಾಗಬೇಕು ಅಂತ ಇಲ್ಲವಾ? ಅದು ನಮ್ಮ ಪೂಜೆ ನಮ್ಮ ಮನಃಶಾಂತಿಗೋಸ್ಕರ, ನಮ್ಮ ಸನ್ಮಾರ್ಗದಲ್ಲಿ ಮುನ್ನಡೆಸಪ್ಪ ಅನ್ನೋ ಒಂದು ಶರಣಾಗತಿಗೆ ನಾವು ದೊಡ್ಡ ದೈವಕ್ಕೆ ಶರಣಾಗತಿ ಹೊರತು ಅದರಿಂದ ನಮಗೆ ಒಳ್ಳೇದೇ ಆಗಬೇಕು ಇಲ್ಲ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು. ಹೌದು ಗುರುಗಳೇ. ಹಾಗಾಗಿ ಎಲ್ಲಿ ತಾಯಿ ತಿಳುವಳಿಕೆಗಿಂತ ಲೋಕದಲ್ಲಿ ಈಗ ನೀವು ತಮ್ಮನ ಹೆಂಡತಿ ಯಾವುದು ಇದು ಇಲ್ಲವ. ನಿನ್ನ ತಿಳುವಳಿಕೆ ನಿನ್ನ ಆಸ್ತಿ. ನನ್ನ ಪ್ರಕಾರ ಹಾಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನು ತಿಳುವಳಿಕೆ ಬೇಕು ಅದನ್ನು ನೀನು ತಿಳ್ಕೊಂಡು ಬದುಕ್ತಾ ಇದ್ದೀಯವ. ಹಾಗಾಗಿ ಇಲ್ಲಿ ಈ ಜನರ ಎಲ್ಲ ನಿನ್ನ ತಮ್ಮನ ಹೆಂಡತಿಯಿಂದ ತಮ್ಮನಿಂದ ಎಲ್ಲರೂ ಕೂಡ ಸುಮ್ಮನೆ ಜ್ಞಾನ ದೃಷ್ಟಿಯಿಂದ ನೋಡಿ ಎಲ್ಲರೂ ಅದೊಂದು ಅದೊಂದು ಬಂದ ಇಟ್ಕೊಂಡಿದ್ದೆ. ಈಗ ಎಲ್ಲ ಬಂದ ಬಿಡಿಸಿದ್ದಾಯ್ತು ಗುರುಗಳೇ. ನಮ್ಮ ಅಮ್ಮ ತಾಯಿಗೆ ಕ್ಯಾನ್ಸರ್ ಬಂದಿತ್ತು ಗುರುಗಳೇ. ಅವ್ರಿಗೆ ಹೊಟ್ಟೆನಲ್ಲಿ ಕ್ಯಾನ್ಸರ್ ಗಡ್ಡೆ ಬಂದ್ಬಿಟ್ಟಿತ್ತು ಗುರುಗಳೇ. ನಾಲ್ಕು ಹತ್ರ ಬಂದ್ಬಿಟ್ಟಿತ್ತು ಗುರುಗಳೇ ಗಡ್ಡೆ. 1 ವರ್ಷ ಫೇಸ್ ಮಾಡಿದೀನಿ ಗುರುಗಳೇ ಅಮ್ಮನ್ನ ಇಟ್ಕೊಂಡು ನಾನು. ನೋಡಿ ಇದೇ ಕಾಯಿಲೆನಲ್ಲಿ ನಂಗೆ ದೇವ್ರ ಎಷ್ಟು ಶಕ್ತಿ ಕೊಟ್ಟ ಅಂದ್ರೆ ಗುರುಗಳೇ, ಕಂಟಿನ್ಯೂಸ್ 10 ದಿವಸ ನಿದ್ದೆ ಕೆಟ್ಟಿದ್ದೀನಿ ಗುರುಗಳೇ. ಕಂಟಿನ್ಯೂಸ್ 1 ದಿನ ನಿದ್ದೆ ಕೆಡಕ್ ಆಗುತ್ತಾ ಗುರುಗಳೇ? 10 ದಿವಸ ನಿದ್ದೆ ಕೆಟ್ಟಿದ್ದೀನಿ ಗುರುಗಳೇ. ಹಾಸ್ಪಿಟ್ಲಲ್ಲಿ ಅಲ್ಲೇ ಊಟ ಇಲ್ಲ ಸರಿಯಾಗಿ, ಟಿಫನ್ ಇಲ್ಲ, ಊಟ ಏನು ಇಲ್ಲ ಗುರುಗಳೇ. ಅಲ್ಲಿ ಅಮ್ಮಗೆ ಕೈ ಕಾಲೆಲ್ಲ ಊದ್ಕೊಬಿಡ್ತು ಗುರುಗಳೇ, ನೀರು ತುಂಬಿಡ್ತು. ಆಪರೇಷನ್ ಮಾಡಿಲ್ಲ ಅವರು, ಕಿಮೋ ಕೊಟ್ರು ಗುರುಗಳೇ. ಕಿಮೋ 6 ತಿಂಗಳು ತಗೊಂಡ್ರು. ಕಿಮೋ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ಗುರುಗಳೇ, ನಾನೇ ಕರ್ಕೊಂಡು ಹೋಗಿದ್ದು. ಅಪ್ಪ ಇಲ್ಲ, ಅಮ್ಮ ಆಗ ಕರ್ಕೊಂಡು ಹೋಗೋದು ಕರ್ಕೊಬರೋದು ಎಲ್ಲ ಮಾಡಿ ಗುರುಗಳೇ. ನಂಗೆ ದೇವ್ರು ಎಷ್ಟು ಶಕ್ತಿ ಕೊಟ್ಬಿಟ್ಟ ಅಂದ್ರೆ ಗುರುಗಳೇ, ದೇವ್ರು ನಂಬಿರೋರ್ಗೆ ಯಾವತ್ತೂ ಮೋಸ ಆಗಲ್ಲ ಗುರುಗಳೇ. ನನ್ಗಿರೋ ಈ ಸಿಚುವೇಶನ್ ಅಲ್ಲಿ ನಾನು ಅದೇಂಗೆ ಅದನ್ನ ಫೇಸ್ ಮಾಡಿದೆ ಅಂತ ಇವತ್ತು ನಾನು ಆಶ್ಚರ್ಯ ಪಡ್ತೀನಿ. ಅದು ದೇವ್ರು ಕೊಟ್ಟಿದ್ದ ಶಕ್ತಿ ಗುರುಗಳೇ. ಅಮ್ಮನ ಸೇವೆ ಮಾಡ್ತಾ ಇದೀಯ ತಗೋ ಅಂತ ಅಷ್ಟು ಶಕ್ತಿ ಕೊಟ್ಬಿಟ್ಟ ಗುರುಗಳೇ. ನಾನ್ ನೈಟ್ ಇಲ್ಲ, ನಿದ್ದೆ ಇಲ್ಲ, ಆಗ್ಲೂ ರಾತ್ರಿ ಅಂದಿರ ಗುರುಗಳೇ. ಹಾಸ್ಪಿಟಲ್ ಎನಿ ಟೈಮ್ ಹಾಸ್ಪಿಟಲ್ ಗುರುಗಳೇ. ಮನೆಗ್ ಬರ್ತೀವಿ ಗುರುಗಳೇ, ಬಂದ್ ಮತ್ತೆ ಹೊಟ್ಟೆನೋ ಸ್ಟಾರ್ಟ್ ಆಗ್ಬಿಡುತ್ತೆ. ಅಮ್ಮನಿಗೆ ಕರ್ಕೊಂಡು ಹೋಗೋದು ಗುರು. ಎಷ್ಟು 3 ಗಂಟೆ 2 ಗಂಟೆ 1 ಗಂಟೆ ಯಾವ ಟೈಮೇ ಇಲ್ಲ ಗುರುಗಳೇ. ಯಾವ ಟೈಮಲ್ಲಿ ಬರ್ತಾವ ಅಮ್ಮನಿಗೆ ಹೊಟ್ಟೆ ನೋವು. ಆ ಹೊಟ್ಟೆ ನೋವು ಬಂದಾಗ ತುಂಬಾ ಕಿರಿಸ್ತಾ ಇದ್ರು ಗುರುಗಳೇ. ಅಷ್ಟು ಅವರು ಶಕ್ತಿವಂತರಾಗಿದ್ರು. ಎಷ್ಟು ಬಲ. ಈಗ 80 ವರ್ಷದ ಅವ್ರು ಮಾತಾಡಿದ್ರಲ್ವಾ ಗುರುಗಳೇ, ಸೇಮ್ ಅದೇ ತರ ಅಮ್ಮ ಇದ್ದಿದ್ದು ಗುರುಗಳೇ. ಅಂದ್ರೆ 80 ವರ್ಷ ಆಗಿರ್ಲಿಲ್ಲ, ಅಮ್ಮನ್ಗೆ ಒಂದು 60-65 ಆಗಿರ್ಬೋದು ಅಷ್ಟೇ ಗುರುಗಳೇ. ತುಂಬಾ ಶಕ್ತಿವಂತರು. ಅಂತವ್ರು ಕುಗ್ಬಿಟ್ರು ಗುರುಗಳೇ ಇದು ಬಂದು. ಆಗ ನಾವು ಎಷ್ಟೊತ್ತಲ್ಲ ಅಂದ್ರೆ ಅಷ್ಟೊತ್ತಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಗುರುಗಳೇ. ನಿದ್ದೆ ಇಲ್ದಿರ ಹೆಂಗ್ ಫೇಸ್ ಮಾಡ್ತೀನಿ. ಅದ್ಭುತನವ ನಿನ್ನ ಜೀವನ ಕತೆ. ಎಲ್ಲಾರನು ನೋಡಿದೀನಿ ಗುರುಗಳೇ, ಪ್ರತಿಯೊಬ್ರಿಗೂ ಸೇವೆ ಮಾಡ್ಬಿಟ್ಟಿದೀನಿ ಗುರುಗಳೇ. ಇಂಥವ್ರಿಗೆ ಮಾಡಿಲ್ಲ ಅನ್ನಂಗಿಲ್ಲ. ನನ್ನ ಪ್ರಕಾರ ಎಲ್ಲ ಹೆಣ್ಣು ಮಕ್ಕಳಿಗೂ ನೀನು ಮಾದರಿ. ನಿನ್ನದಲ್ಲದ ತಪ್ಪಿಗೆ ಎಲ್ಲೆಲ್ಲೆಲ್ಲೆಲ್ಲಿ ಏನೇನು ಶಿಕ್ಷೆ ಅನುಭವಿಸ್ಕೊಂಡು ಬಂದೆ. 16 ವಯಸ್ಸಿಗೆ ತಾಂಡೋಗಿ ಗುಂಡಿಗೆ ಹಾಕಿದ್ರು. ಅಲ್ಲಿಂದ್ರ ಎಲ್ಲಿವರೆಗೂ ಕೂಡ ಜೀವನ ಹೆಂಗೆ ಬದುಕಬೇಕು ಅಂತ ನೀವು ತೋರಿಸ್ಕೊಟ್ರಿ. ಆಗ್ಲವಾ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ತಂಗಿ ಅಥವಾ ತಮ್ಮನ ಹೆಂಡತಿ ಇದೇನು ವಿಚಾರ ಸೈಡಲ್ಲಿ ನಡೀತಾ ಇದೆ ಅದ್ರ ಪಾಡಿಗೆ ಅದು ನಡೀಲಿ. ನಿಂದೊಂದು ಒಂಟಿ ಪುಟ್ಟ ಜೀವನ, ನಿನಗೆ ಎಷ್ಟು ಬೇಕೋ ಅಷ್ಟನ್ನು ದೇವರು ದಾರಿ ಮಾಡಿಕೊಟ್ಟಿದ್ದಾನೆ. ಅದನ್ನು ಮೀರಿ ಆ ಕಡೆ ಏನು ನಡೀತಿದೆ ಅದು ಸರಿ ಹೋಗೋ ಕಾಲಕ್ಕೆ ಸರಿ ಹೋಗಲಿ. ಈಗ ನಿನ್ನ ಮಾತಿನಿಂದ ಸರಿ ಹೋಗೋದಲ್ಲ ಅದು. ಹಾಗಾಗಿ ಭಗವಂತ ಅವರಿಗೆ ಸದ್ಬುದ್ಧಿ ಕೊಡಪ್ಪ ಅಂತ ಅಷ್ಟು ಮಾತ್ರ ಹೇಳಿ ನಿಮ್ಗೆ ಏನು ಅನ್ನಕ್ಕೆ ದಾರಿ ಮಾಡಬೇಕು, ನಿಮ್ಗೊಂದು ಕೈಲಿ ಕಸಬಿದೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನೀರು ಏನು ಬಯಸಬೇಡಿ ಆಯ್ತಾ? ಇಲ್ಲ ಗುರುಗಳೇ, ಕೈ ಹಿಡ್ದಿದ್ದಾನೆ ಗುರುಗಳೇ. ತುಂಬಾ ಕೈ ಹಿಡ್ದಿದ್ದಾನೆ ನನ್ಗೆ. ಎಂತ ಸಮಯದಲ್ಲೂ ನಂಗೆ ದುಃಖ ಇಲ್ದಂಗ್ ಮಾಡಿದಾನೆ ಗುರುಗಳೇ.
ಎಷ್ಟು ನಾನು ಕಷ್ಟಪಟ್ರು ಅದ್ರ ಪ್ರತಿಫಲ ಕೊಡ್ತಾ ಇದ್ದಾನೆ ಗುರುಗಳೇ. ನೆಮ್ಮದಿ ಗಂಡನಾಗ್ಲಿ ಶಾಂತಿ ತಾಯಿನಾಗ್ಲಿ. ಕೊಟ್ಟಿದ್ದಾನೆ ಗುರುಗಳೇ, ಆರೋಗ್ಯ ಕೊಟ್ಟಿದ್ದಾನೆ, ಇನ್ನೇನ್ ಬೇಕು ಗುರುಗಳೇ. ನನಗನ್ಸುತ್ತೆ ನಿಮ್ಮ ಅತಿ ದೊಡ್ಡ ಆಸ್ತಿನೇ ನಿಮ್ಮ ಈ ತತ್ವಜ್ಞಾನಿಯ ಬುದ್ಧಿ ಅಥವಾ ನಿಮ್ಮ ಈ ಆಧ್ಯಾತ್ಮಿಕ ಈಗಲೂ ಗುರುಗಳೇ ನಿಮ್ದು ಪ್ರೋಗ್ರಾಮ್ ನೋಡ್ಕೊಂಡೇ ನಾನು ನಾರಾಯಣ ಮಂತ್ರ ಇದು ಬರಿತಾ ಇದ್ದೆ ಗುರುಗಳೇ, ಕೋಟಿನಾಮ ನಾರಾಯಣ ಮಂತ್ರ ಬರಿತಾ ಇದ್ದೆ, ಬರ್ಕೊಂಡೇ ಕೇಳಿಸ್ಕೊಂತ ಇದ್ದೆ ಗುರುಗಳೇ. ಅಷ್ಟೇ ಶ್ರೀಮದ್ ಭಾಗವತ ಓದ್ತೀನಿ ಗುರುಗಳೇ, ಶ್ರೀಮದ್ ಭಾಗವತ ಓದ್ಕೊಂಡು ನಾರಾಯಣನ್ ಮಂತ್ರ ಬರ್ದ್ಕೊಂಡು ಇರ್ತೀನಿ ಗುರುಗಳೇ ಇಷ್ಟೊತ್ತಲ್ಲಿ ಸ್ವಲ್ಪ ಹೊತ್ತು. ನೋಡಿ ನಿಮ್ಮಿಂದ ಯಾ ಟಿವಿ ಏನ್ ಗುರುಗಳೇ, ಒಂದ್ ಸೀರಿಯಲ್ ನೋಡೋದ್ರಿಂದ ಏನಿಲ್ಲ, ಒಂದ್ ಫಿಲಂ ನೋಡೋದ್ರಿಂದ ಏನಿಲ್ಲ, ಅದ್ರಿಂದ ಎಲ್ಲ ಟೈಮ್ ವೇಸ್ಟ್ ಗುರುಗಳೇ. ಟೈಮಿನ ಬೆಲೆ ತುಂಬಾ ನಾನು ತಿಳ್ಕೊಂಡಿದ್ದೀನಿ ಗುರುಗಳೇ. ಹೌದು ಹೌದು. ನಾಳೆ ಅದಕ್ಕೆ ಹೇಳ್ತಾರಲ್ಲ, ಸಂಜೆನೆ ಸಾವು ಅನ್ನೋ ಥರ ಒಳ್ಳೆ ಕೆಲಸ ಮಾಡಬೇಕು, ಸಂಜೆನೆ ಸಾವು ಅನ್ನೋ ಥರ ತಿಳ್ಕೊಳ್ಳೋಕೆ ಶುರು ಮಾಡಿಬಿಡ್ಬೇಕಂತ. ವಯಸ್ಸಾದ ಮೇಲೆ ತಿಳ್ಕೊಳ್ಳೋಣ ಅಂತ ನಮಗ ಆ ಬುದ್ಧಿ ಬಂದ್ಬಿಟ್ರೆ ನಮ್ಮ ಜೀವನ ವ್ಯರ್ಥ. ಬೇರೆ ಯಾವುದನ್ನಾದ್ರೂ ತಡ ಮಾಡಿ, ಆದರೆ ಆತ್ಮಜ್ಞಾನವನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ತಡ ಮಾಡಬಾರ್ದು. ಒಬ್ಬ ನನಗೆ 29ನೇ ವರ್ಷದಲ್ಲಿ ಇವ್ರು ಸಿಕ್ಕಿದ್ದು ಗುರುಗಳೇ, 29 ವರ್ಷ ಆಗ ನನಗೆ. ಆಗ ಇವ್ರನ್ನ ನನ್ ಮದುವೆ ಆಗಿದ್ದು ಗುರುಗಳೇ. ಅವ್ರಿಗೆ 40 ವರ್ಷ 10 ವರ್ಷ ಡಿಫ್ರೆನ್ಸ್ ಇತ್ತು ಗುರುಗಳೇ. ಆದ್ರೂನು ಅವರು ನನ್ನ ಒಂದು ಲೌಕಿಕ ಜೀವನದ ತರನೇ ಅವ್ರು ನೋಡ್ಕೊಳ್ಳೋರು ಗುರುಗಳೇ. ಯಾಕಂದ್ರೆ ಅವ್ರ ಆಧ್ಯಾತ್ಮ, ನಾನ್ ಲೌಕಿಕ, ಅದು ವಿರೋಧ ಆಗ್ಬಾರ್ದು ಅಂದ್ಬಿಟ್ಟು ಅವರು ನನ್ನ ಸ್ಥಾನಕ್ಕೆ ಇಳಿದು ನನ್ನ ಮೇಲಕ್ಕೆ ಎತ್ತಿದ್ರು ಗುರುಗಳೇ. ಅದೇ ನಿಜವಾದ ಗುರುವಿನ ಲಕ್ಷಣ, ಅವ್ರ ಸ್ಥಾನಕ್ಕೆ ಇಳಿದ್ಬಿಟ್ಟು ಆಮೇಲೆ ಅವ್ರನ್ನ. ಹೌದು ಗುರುಗಳೇ, ನನ್ನ ಸ್ಥಾನದಲ್ಲಿ ನಿನ್ನ ನೋಡಿದ್ರೆ ನೀನ್ ತಡ್ಕೊಳಕ್ ಆಗಲ್ಲಪ್ಪ, ನಿನ್ ಸ್ಥಾನದಲ್ಲಿ ನಾನ್ ಬೇಕಾದ್ರೆ ಇಳಿತೀನಿ, ನೀನ್ ಹತ್ತಕ್ ಆಗಲ್ಲ ಅಂತ ಅನ್ಬಿಟ್ಟು ಒಂದೊಂದೇ ಜ್ಞಾನ ತುಂಬಿದ್ರು ಗುರುಗಳೇ ಹೇಳೋರು. ಆಗ ಅಂದ್ರೆ ಆಗ ಅಷ್ಟೊಂದು ನನಗ್ ಕೇಳಕ್ ಆಗ್ತಾ ಇರ್ಲಿಲ್ಲ ಗುರುಗಳೇ, ಅಷ್ಟೊಂದು ತಿಳುವಳಿಕೆನೂ ಇಲ್ಲ, ಮತ್ತೆ ಜ್ಞಾನ ಇಲ್ಲ, ಟೈಮು ಇಲ್ಲ ಗುರುಗಳೇ. ಅವ್ರ ಸೇವೆ ಮಾಡ್ಬೇಕಿತ್ತು, ನಂದೇ ಜವಾಬ್ದಾರಿ ಇತ್ತು ಗುರುಗಳೇ. ಟೈಲರಿಂಗ್ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಆಗೆಲ್ಲ ಸ್ವಲ್ಪ ದುಡ್ಡೆಲ್ಲ ಕಡಿಮೆ ಆಗ್ಬಿಟ್ಟಿತ್ತು ಗುರುಗಳೇ. ಈಗ ಆ ತಾಯಿಗೂನು 3.5 ಲಕ್ಷ ಕೊಟ್ಟಿದ್ರು ಮನೆ ಲೀಸ್ಗಂತಲ್ಲ, ಅಮ್ಮನಿಗೆ ಅಂತ ಕೊಟ್ಟಿದ್ರು, ಫಿಕ್ಸೆಡ್ ಮಾಡಿ ಇಟ್ಕೊಂಡಿದ್ರು ಅವ್ರ ತಾಯಿ. ಮತ್ತೆ ಇರೋದ್ರಲ್ಲೇ ನಾವು ಜೀವನ ಮಾಡ್ಬೇಕಿತ್ತು ಗುರುಗಳೇ. 5,000 ಬರೋದು ತಿಂಗಳಿಗೆ ಅವ್ರಿಗೆ, ಅದ್ರಲ್ಲಿ 2-3 ಸಾವಿರ ಅವರೇ ಖರ್ಚಿಗೆ ಇಟ್ಕೊಳ್ಳೋರು. ಡ್ರೈ ಫ್ರೂಟ್ಸ್ ಅದು ಇದು ತಂದ್ಕೊಳಕ್ಕೆ, ತುಪ್ಪ ಎಲ್ಲ ತಂದ್ಕೊಳ್ಳೋರು. ಅವ್ರಿಗೆ ಏನ್ ಬೇಕು ಅದು. ಇನ್ ಮಿಕ್ಕಿದ್ರಲ್ಲಿ ನಾನ್ ಸಂಪಾದನೆ ಮಾಡಿದ್ದ ಜೀವನ ಮಾಡ್ಬೇಕಿತ್ತು ಗುರುಗಳೇ. ತುಂಬಾ ಫೇಸ್ ಮಾಡಿದೆ ಗುರುಗಳೇ. ಒಂದ್ ಸೀರೆ ಇಲ್ಲ, ಒಂದ್ ಬಟ್ಟೆ ಇಲ್ಲ, ಒಂದ್ ಒಡವೆ ಇಲ್ಲ ಅನ್ನೋ ತರ ಜೀವನ ಕಟ್ಬೇಕು, ಜೀವನ ಚೆನ್ನಾಗಿದ್ರೇನೆ ಎಲ್ಲಾನು ಅಂತ ಹೋರಾಡ್ದೆ ಗುರುಗಳೇ, ತುಂಬಾ ಹೋರಾಡ್ದೆ ಗುರುಗಳೇ. ಇರ್ಲಿ ತಾಯಿ, ಎಲ್ಲ ಹೋರಾಟಗಳು ಅಂತಿಮವಾಗಿ ಸುಖದ ಬದುಕು, ದುಃಖದ ಬದುಕು, ಅಂತಿಮವಾಗಿ ನಿಮ್ಮ ಹೃದಯದಲ್ಲಿ ಬದುಕಿದ್ದಷ್ಟು ಸಮಯ ಎಷ್ಟು ಭಕ್ತಿ ರಸ ಇತ್ತು ಅನ್ನೋದು ಬಹಳ ಮುಖ್ಯ. ಕಷ್ಟ ಸುಖ ಮನುಷ್ಯನಿಗಿದ್ದೇ ಇದ್ದವ, ಅವನು ಹುಟ್ಟಿರೋದೇ ಅದು. ಅದರ ನಡುವೆ ನನ್ನ ಕಷ್ಟ ಬಂತು ಅಂತ ಅಂದರೆ ಶಬರಿ ರಾಮನಿಗೆ ಕಾಯುವ ಆ ವೇಳೆಯಲ್ಲಿ ಬಿಡುವವನು ಬರಲ್ಲ ಅಂತ ಆಕೆ ದಾರಿ ಬದಲಾಯಿಸಲಿಲ್ಲ ಅಥವಾ ಗುರಿ ಬದಲಾಯಿಸಲಿಲ್ಲ. ಅಂತಿಮವಾಗಿ ಒಂದು ಜ್ಞಾನ, ನನ್ನ ಪ್ರಕಾರ ಜೀವನದಲ್ಲಿ ನೀವು ಎಲ್ಲವನ್ನು ಕಳ್ಕೊಂಡ್ರು ನಿಮ್ಮ ಆತ್ಮಕ್ಕೆ ನೀವು ಕೊಟ್ಟುಕೊಂಡಿರೋ ಆ ಬೆಳಕಿನ ಪುಂಜ, ಆ ಬೆಳಕು ಇಹಲೋಕ ಪರಲೋಕ 2 ಕಾಲದಲ್ಲೂ ನಿಮ್ಮನ್ನು ಮುನ್ನಡೆಸುವಂತಹ ಬೆಳಕನ್ನು ನಿಮ್ಮ ಹೃದಯದಲ್ಲಿ ತಂದಿಟ್ಟುಕೊಂಡಿದ್ದೀರಿ. ಅವರು ಹೋಗುವ ಮುನ್ನ ಆ ಬೆಳಕನ್ನು ನಿನ್ನ ಹೃದಯಕ್ಕೂ ಇಟ್ಟು ಹೋಗಿದ್ದಾರವ. ನೀವು ಹೋಗುವ ಮುನ್ನ ಅದರ ಚಿಕ್ಕ ಬೆಳಕಿನ ತರಂಗಗಳನ್ನು ಯಾರೋ ಹಸಿದು ಬಂದವರಿಗೆ ನೀಡೋದು ಬರ್ತಾರೆ ಗುರುಗಳೇ. ಹೇಳ್ತೀನಿ ಗುರುಗಳೇ, ಅಯ್ಯೋ ಅಕ್ಕ ಹತ್ರ ಬಂದ್ರೆ ಸಾಕು ಎಷ್ಟೋ ನೆಮ್ಮದಿ ಸಿಗುತ್ತೆ ಅಂತಾರೆ ಗುರುಗಳೇ. ಬರ್ತಾರೆ ಗುರುಗಳೇ, ಜ್ಞಾನಕ್ಕಿರೋ ಶಕ್ತಿ ತಾಯಿ. ಹೌದು ಗುರುಗಳೇ. ಒಂದೊಳ್ಳೆ ಮಾತು ಗುರುಗಳೇ, ಒಂದೊಳ್ಳೆ ಮಾತು, ಒಂದು ನಗನಗತಾ 1-2 ಮಾತು ಮಾತಾಡಿದ್ರೆ ಸಾಕು ಗುರುಗಳೇ. ಇವತ್ತು ನಾನು ಇಲ್ಲಿ ಬಂದವ್ರಿಗೆ ಏನು ದುಡ್ಡು ಕೊಡ್ತೀನಿ? ಹೌದು ಗುರುಗಳೇ, ಒಂದೆರಡು ಒಳ್ಳೆ ಮಾತು ಹೇಳ್ತೀನಿ ಗುರುಗಳೇ. ನಿಮ್ ಮಾತು ಕೇಳ್ತಾ ಇದ್ರೆ ನಿಜವಾಗ್ಲೂ ಗುರುಗಳೇ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಗುರುಗಳೇ. ನಾನ್ ಮೆಸೇಜ್ ಮಾಡಿದ್ದೀನಿ ನಿಮ್ಗೆ, 1-2-3 ಸರಿ ಮೆಸೇಜ್ ಮಾಡಿದೀನಿ ಗುರುಗಳೇ. ಇದೇ ಫಸ್ಟ್ ಟೈಮ್ ನಾನು ನಿಮ್ಗೆ ಟ್ರೈ ಮಾಡಿದ ಕಾಲ್ ಗುರುಗಳೇ. ದೊಡ್ಡ ಮಾತು. ಈಗಲೇ ಜಸ್ಟ್ ಮಾಡಿದ್ದು ಗುರುಗಳೇ, ನಾನು 3-4 ತಿಂಗಳಿಂದ ಟ್ರೈ ಮಾಡಿಲ್ಲ ಗುರುಗಳೇ. ನೀವು ದೊಡ್ಡವರಾಗಿ ನೀವು ಇಲ್ಲಿಂದ ಜ್ಞಾನಕ್ಕೊಂದು ಮಹತ್ವ ಕೊಡ್ತೀರಿ, ಅದು ನಿಮ್ಮ ದೊಡ್ಡ ಗುಣ. ನೀವೆಷ್ಟು ತಿಳಿದವರು, ದೊಡ್ಡವರು,
ಇಲ್ಲ ಗುರುಗಳೇ, ತುಂಬಾ ನೀವು ತುಂಬಾ ಸಹನೆ ಇದೆ ಗುರುಗಳೇ ನಿಮ್ಗೆ. ತುಂಬಾ ಸಹನೆ ಇದೆ ಗುರುಗಳೇ ನಿಮ್ಗೆ. ನನ್ಗೂ ನಮ್ಗೆ ಇಡೀ ನಮ್ದು ಯಾವ್ದು ಇಲ್ಲ ಗುರುಗಳೇ. ತುಂಬಾ ಸಹನೆ ಇದೆ ಗುರುಗಳೇ ನಿಮ್ಗೆ. ನೀವು ಹಾಗೆ 5 ವರ್ಷ ಕಟ್ಟಿಕೊಂಡ ಗಂಡನನ್ನ ಹಾಸಿಗೆಯಲ್ಲೇ ಹಾರೈಕೆ ಮಾಡಿ, ತಾಯಿ ಹಾರೈಕೆ ಮಾಡಿ, ಮತ್ತೆ ಮನೆಯವರೆಲ್ಲ ನೋಡಿ 16 ವಯಸ್ಸಿಗೆ ಇಂಥ ಕಡೆ ದೂಕಿದ್ರು ಅವರನ್ನು ದೂಷಿಸದೆ, ಕಾಲವನ್ನು ದೂಷಿಸದೆ, ಭಗವಂತನನ್ನು ದೂಷಿಸದೆ, ಹೆತ್ತವರನ್ನು ದೂಷಿಸದೆ, ಏನು ನನ್ನ ಪಾಲಿಗೆ ಬಂತು ಅದು ನಾನು ಅನುಭವಿಸ್ಲೇಬೇಕು ಅಂದುಕೊಂಡು ಮನಸ್ಸು ಗಟ್ಟಿ ಅದು ಸೇವಾ ವೃತ್ತಿ. ಇವ್ರು ಹೇಳಕ್ ಮುಂಚೆನೂ ಇತ್ತು ಗುರುಗಳೇ ನನಗೆ. ಆದ್ರೆ ಮದ್ವೆ ಆದ್ಮೇಲೆ ಇನ್ನೂ ಜಾಸ್ತಿ ಕಲಿತೆ ಗುರುಗಳೇ. ಸೇವೆ, ಭಗವಂತನ ಕಾಣ್ಬೇಕಂದ್ರೆ ಸೇವೆ ಅಷ್ಟೇನವ. ಸೇವಾ ಮನೋಭಾವ, ಸೇವಾ ಮನೋಭಾವ ಇರ್ಬೇಕು. ಎಂಥ ರಾಜನಾದರೂ ಋಷಿಮುನಿಗಳು ಬಂದರೆ ಕಾಲಿಗೆ ಬಿದ್ದು ಒಳಗಡೆ ಕರ್ಕೊಳ್ತಿದ್ದ. ಯಾಕಂದರೆ ರಾಜ ಪದವಿಯಿಂದ ಮೋಕ್ಷವಿಲ್ಲ, ರಾಣಿ ಪದವಿಯಿಂದ ಮೋಕ್ಷವಿಲ್ಲ, ಬಂಗಾರದಿಂದ ಮೋಕ್ಷವಿಲ್ಲ, ಅತಿಥಿ ಸತ್ಕಾರದಿಂದ ಅಥವಾ ಜ್ಞಾನವನ್ನು ಅರಿಯುವುದರಿಂದ, ಆತ್ಮ ಸಾಕ್ಷಾತ್ಕಾರದ ಕಡೆ ಹೋಗುವುದರಿಂದ ಮೋಕ್ಷ ಜ್ಞಾನಕ್ಕೆ, ಅರ್ಥಾತ್ ಭಗವಂತನನ್ನು ತಲುಪಲಿಕ್ಕೆ ಇರೋದು ಅದು ಒಂದೇ ಮಾರ್ಗ, ಸೇವಾ ಮಾರ್ಗ ಅಥವಾ ಜ್ಞಾನ ಮಾರ್ಗ. ಜ್ಞಾನವಿಲ್ಲದೆ ನೀವು ಎಷ್ಟು ಕರ್ಪೂರ ಗಂಧಕಡ್ಡಿ ಮಂತ್ರ ಹೇಳಿದ್ರು ಅದಕ್ಕೆ ಪ್ರಯೋಜನ ಇಲ್ಲ. ಹಾಗಾಗಿ ತಿಳಿದು ಬದುಕು ಅಂತ. ಹೀಗೆ ನೀವು ಗಂಧಕಡ್ಡಿ ಹಚ್ಚಿದೆ ಹೋದ್ರು, ದೇವಸ್ಥಾನಕ್ಕೆ ಹೋಗದೆ ಹೋದ್ರು, ಇನ್ನೊಬ್ಬರಿಗೆ ಕೆಡುಕು ಮಾಡಬಾರ್ದು, ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಸೇವೆ ಮಾಡಬೇಕು. ಅಥವಾ ಏನು ಈ ಜಗತ್ತು ಯಾವುದರಿಂದ ಆಗಿದೆ, ನಾವು ಎಲ್ಲಿಗೆ ಹೋಗ್ತೀವಿ, ನಾವು ಯಾಕೆ ಹಿಂಗೆ ಆಡ್ತಿದ್ದೀವಿ, ಅಥವಾ ನಮ್ಮ ಈ ಅರಿಷಡ್ ವರ್ಗಗಳಿಗೆ ಕಾರಣಗಳೇನು, ರಜಸ್ಸು ತಮಸ್ಸು ಸತ್ವಗುಣ ಅಂದ್ರೆ ಏನು, ಯಾವುದು ಹೆಚ್ಚಾದರೆ ನಾವು ಹುಚ್ಚರಾಗ್ತೀವಿ, ಯಾವುದು ಹೆಚ್ಚಾದರೆ ನಾವು ಸಭ್ಯರಾಗ್ತೀವಿ, ಈ ರಚನೆಯ ಬಗ್ಗೆ ತಿಳ್ಕೊಳ್ಳೋದೇ ಅಧ್ಯಾತ್ಮ ಗುರುಗಳೇ. ಅದೇ ಗುರುಗಳೇ, ನಾನು ನೋಡಿ ಮದ್ವೆಗ್ ಮುಂಚೆ ನಾವು ನಾನ್ ವೆಜ್ ತಿಂತಾ ಇದ್ವಿ ಗುರುಗಳೇ. ಅಂತದ್ರಲ್ಲಿ ನಾನು ಇವ್ರು ತಿನ್ನಲ್ಲ ಗುರುಗಳೇ, ಅದು ನಾನು ಬಿಟ್ಬಿಟ್ಟೆ ಗುರುಗಳೇ. ಅವ್ರು ಹೇಳೋರು ಗುರುಗಳೇ, ನೀವ್ ಬಿಟ್ಬಿಡ್ತೀಯ ಅನ್ನೋ ನಂಬಿಕೆಲೆ ಮಾಡ್ಕೊಂಡೆ ಅಂತ ಹೇಳೋರು ಗುರುಗಳೇ. ನಾನು ಬಿಟ್ಟೆ ನೋಡಿ ಗುರುಗಳೇ. ಅವ್ರು ಒಂದು ದಿವಸ ನನ್ಗೆ ಹೇಳಿಲ್ಲ, ಹೊರಗಡೆ ಹೋಟೆಲ್ ಕೊಡಿಸ್ತೀನಿ ಅಂತ ಮದುವೆ ಆಗಿದ್ದು ಗುರುಗಳೇ. ಆದ್ರೆ ನನ್ಗ ಮಾತ್ರ ಅದ್ರ ಮೇಲೆ ಮನ್ಸೇ ಇಲ್ಲ ಗುರುಗಳೇ. ಆಗ್ಲೇ ಬಿಟ್ಟು 15 ವರ್ಷ ಆಗೋಯ್ತು ಗುರುಗಳೇ. ಆಗ್ಲಿ ಬಹಳ ಸಂತೋಷ. ನಿಮ್ಮ ಕತೆ ಕೇಳಿದ ಎಷ್ಟೋ ಜನಕ್ಕೆ ಹೆಂಡತಿಯಾದವಳು ಚಿಕ್ಕ ಪುಟ್ಟದಕ್ಕೆಲ್ಲ ಬಿಟ್ಟು ಹೋಗೋ ಬುದ್ಧಿ ಇರೋ ಈ ಕಾಲದಲ್ಲಿ ಸೇವೆ ಮಾಡ್ತಾನೆ ನಿನ್ನ ಬದುಕನ್ನು ಸಾರ್ಥಕವಾಗಿಸಿಕೊಂಡಿದ್ದೀವ. ಸೇವೆ ಗಂಡನಿಗೆ ಮಾಡಿಲ್ಲ, ಸೇವೆ ಸಾಕ್ಷಾತ್ ಭಗವಂತನಿಗೆ ಮಾಡಿದ್ದೀಯಾ ಅಂದುಕೊಂಡು ಯಾವ ಬಂಧನಗಳನ್ನು ಇಟ್ಕೊಂಬೇಡ. ಹೋದವರು ಅವರೇ ಭಗವಂತನ ಅಂಶವೇ, ಇರುವವರು ಅವರ ಅಂಶವೇ, ಮುಂದೆ ಬರುವವರು ಅವರ ಅಂಶವೇ. ಅದರ ಅಂಶಗಳಲ್ಲಿ ಒಂದು ಕೃಷ್ಣನ ಅಂಶ, ಶಾಂತ ಬುದ್ಧಂತರ ಶಾಂತ ಅಂಶ ಆದರೆ ಇನ್ನೊಂದು ನರಸಿಂಹಂತರ ವ್ಯಾಘ್ರ ಅಂಶ. ಹೀಗೆ ಎಲ್ಲರ ಅಂಶವು ಭಗವಂತನದ್ದೇ ಆದರೂ ಅವರ ಬುದ್ಧಿ, ಸ್ವಭಾವ, ಸಂಸ್ಕಾರಗಳು ಬೇರೆ ಬೇರೆ ಆಗಿರೋದ್ರಿಂದ ಕೆಲವೊಮ್ಮೆ ಇದೇನಪ್ಪ ಇವ್ರು ಕಟುಕರು ಅಂತ ಅನಿಸ್ಬೋದು. ಅವ್ರವ್ರದ್ದೇ ಕಾರಣಗಳಿಂದ ಬಂದಿರ್ತಾರೆ. ನಮಗೆ ಆಗಲಿಲ್ವ ಸೈಡಲ್ಲಿ ಇಡಬೇಕಷ್ಟೇ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅವ್ರು ಬಂದು ಗಂಟಾಕೋತಾರೆ ಗುರುಗಳೇ. ಅಷ್ಟೇ. ನಮ್ದೇನೋ ಕರ್ಮ ಇರುತ್ತೆ, ಅವರಿಂದ ನಾವು ಅವರಿಂದ ನಾವು ದುಃಖ ಪಡೋದು ಇರುತ್ತೆ, ಅವರಿಂದ ಸಂತೋಷ ಪಡೋದು ಇರುತ್ತೆ. ಅದಕ್ಕೆ ಅವ್ರು ನಮ್ಗೆ ಸಿಗ್ತಾರೆ ಗುರುಗಳೇ. ಅದನ್ನ ಬಹಳ ಅದ್ಭುತ, ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಒಬ್ಬ ಟೈಲರ್ ವೃತ್ತಿಯನ್ನ ಮಾಡ್ತಾ ನೀವು ನಿಜವಾಗ್ಲೂ ಎಷ್ಟು ಎತ್ತರದಲ್ಲಿದ್ದೀರ ಜ್ಞಾನದಲ್ಲಿ ಅಂದ್ರೆ ಅದು ಅದ್ಭುತ. ನನಗೆ ಬಹಳ ಸಂತೋಷವಾಯಿತು. ನಿಮ್ಮಂಥ ಗೃಹಿಣಿಯೊಬ್ಬರು ಗಂಡನಿಂದ ಈ ಮಟ್ಟಿಗೆ ಸ್ಫೂರ್ತಿಗೊಂಡು ಅಥವಾ ಪ್ರೇರೇಪಿತಗೊಂಡು ಪ್ರಚೋದನೆಗೊಂಡು ಅಧ್ಯಾತ್ಮದ ಭಾಗವೇ ಅಥವಾ ಅಂಶವೇ ಆಗೋಗಿದ್ದೀರಿ. ನಿಮ್ಮ ಆತ್ಮ ಪರಿಶುದ್ಧವಾಗಿದೆ. ಅದರಿಂದ ಗುರುಗಳೇ ನೆಮ್ಮದಿ ಶಾಂತಿ ಅಧ್ಯಾತ್ಮದಲ್ಲೇ ಗುರುಗಳೇ. ಇನ್ಯಾವುದ್ರಲ್ಲಿ ಯಾವ ದುಡ್ಡು ಕಾಸು ಸಂಬಂಧಿ ಬಂಧು ಬಳಗ ಯಾವುದ್ರಲ್ಲೂ ಇಲ್ಲ ಗುರುಗಳೇ. ಅಧ್ಯಾತ್ಮ ಬಿಟ್ರೆ ಬೇರೆ ಯಾವುದ್ರಲ್ಲೂ ಇಲ್ಲ ಗುರುಗಳೇ. ಭಗವಂತನಿಂದನೇ ನಮ್ಗೊಂದು ನೆಮ್ಮದಿ ಕಾಣಕ್ಕೆ ಆಗೋದು ಗುರುಗಳೇ. ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳ್ತೀನಿ ಗುರುಗಳೇ, ಭಗವಂತನ ಕಾಣ್ರಿ. ಭಗವಂತ ಒಬ್ಬ ನಮ್ ಜೊತೆಲಿದ್ರೆ ಎಲ್ಲ ಇದ್ದಂಗೆನೆ. ಭಗವಂತಂದು ಏನಿದೆ ಅದ್ರ ಹಿಂದೆ ಹೋಗ್ಬೇಡ್ರಿ, ಭಗವಂತನೇ ಬೇಕು ಬೇಡ್ಕೊಳ್ರಿ. ಅದೇ ಗುರುಗಳೇ ನಾನು ಹೇಳೋದು. ಸತ್ಯ. ಬೇಡೋದಾದ್ರೆ ಭಗವಂತನ್ನೇ ಬೇಡ್ಬಿಡ್ಬೇಕು ಗುರುಗಳೇ. ನಿಜ. ದೈತ್ಯ ಬಹಳ ಹಿರಿದಾದನ್ನೇ ಬೇಡಿ. ಅದಕ್ಕೆ ನನಗೆ ಕೃಷ್ಣ ದುರ್ಯೋಧನ ನಿನ್ನ ನಾರಾಯಣಿ ಸೈನ್ಯ ಬೇಕು ಅಂದ್ರೆ ಅರ್ಜುನ ಹೇಳ್ದ ನೀನೇ ಬೇಕು ಅಂತ. ಕೃಷ್ಣ ನೀನೇ ಬೇಕು ಅಂತ. ದುರ್ಯೋಧನ ಹೇಳ್ದ ಈ ಶಸ್ತ್ರ ಎತ್ತದ ಕೃಷ್ಣನ್ ತಾಂಡ್ ನಾನೇನು ಮಾಡ್ಲಿ, ನಂಗೆ ಕೃಷ್ಣನ ನಾರಾಯಣಿ ಸೈನ್ಯ ಬೇಕು ಅಂದ. ಹಾಗೆ ಬೇಡುವುದಾದರೆ ಯಾವುದು ಮೂಲವೋ ಅದನ್ನೇ ಬೇಡಿ ಅಂತ.
ಹಸುವಿನ ಏನಂದ್ರೆ ಹಾಲು ಬೇಡೋದಕ್ಕಿಂತ ಹಸುವನ್ನೇ ಬೇಡಿದ್ರೆ ಚಂದ ಅಲ್ಲ. ಹೌದು ಗುರುಗಳೇ, ಏನಂದ್ರೆ ಜನಗಳಿಗೆ ಏನೋ ಕಷ್ಟದಲ್ಲಿ ಬರ್ತಾರೆ ಗುರುಗಳೇ, ದೇವ್ರು ಭಗವಂತ ಅಂತಾರೆ, ಮತ್ತೆ ಸುಖ ಬಂದ್ರೆ ಅಂದ್ರೆ ಮರ್ತು ಬಿಡ್ತಾರೆ ಗುರುಗಳೇ. ಇರ್ಲಿ ತಾಯಿ, ಎಲ್ಲರ ಸಂಸ್ಕಾರಗಳು ಶುದ್ಧವಾಗಿ ಅಥವಾ ಜ್ಞಾನ ಆ ಮಟ್ಟಿಗೆ ಹಿರಿದಾಗ್ಲಿಕ್ಕೆ ಎಲ್ಲರಿಗೂ ನಾನಾ ಜನ್ಮಗಳು, 16 ಜನ್ಮಗಳು ಬೇಕು. ಗುರುಗಳೇ, ಅದು ಕರ್ಮಫಲ. ನಿಮ್ದಾಲೆ ಮಾಗಿದೆ, ಬಹಳ ಜನ್ಮಗಳನ್ನು ಕಳೆದು ಬಂದಿದ್ದೀರಿ. ಶುಭವಾಗ್ಲಿ ತಾಯಿ, ಎಲ್ಲ ಒಳ್ಳೇದಾಗ್ಲಿ, ನಿಮ್ಮ ಕೆಲಸ ಇನ್ನಷ್ಟು ಉತ್ತಮ ಪ್ರಗತಿ ಆಗಲಿ, ದುಡಿಮೆ ಆಗಲಿ, ನಿಮ್ಮ ಜೀವನವು ಆಶೀರ್ವಾದ ಇರ್ಲಿ ಗುರುಗಳೇ, ನಮ್ಮ ಮೇಲೆ ತಮ್ಮ ಆಶೀರ್ವಾದ ಇರ್ಲಿ. ನಿನ್ನ ಜ್ಞಾನವೇ, ನಿನ್ನ ಧರ್ಮ ಬುದ್ಧಿಯೇ ನಿನ್ನ ಅಸ್ತ್ರ. ಅದರ ಮುಂದೆ ಈ ಜಗತ್ತಿನ ಯಾವ ಇನ್ಫ್ಲೂಯೆನ್ಸು ನಿನಗೆ ಬೇಡ. ನಿನ್ನ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ. ಹೌದಲ್ಲವಾ? ಅದಕ್ಕೆ ಗುರುಗಳೇ, ಎಲ್ಲ ಬಾಡಿಗೆ ಎಲ್ಲ ನಾನೇ ಮೇಂಟೈನ್ ಮಾಡ್ತಾ ಇದ್ದೆ ಗುರುಗಳೇ. ಅಮ್ಮ ಸತ್ತೋಗಿದ್ದೆ, ಅವ್ರಿಗೆ ತುಂಬಾ ಇದಾಗ್ಬಿಡ್ತು ಗುರುಗಳೇ, ಬಿಲ್ ಬಿಟ್ಕೊಟ್ಬಿಟ್ಟೆ ಗುರುಗಳೇ. ಖರ್ಚಿಗೆ ಒಂದಷ್ಟು ನಮ್ಗೇನು ಕೊಡಲ್ಲ ಗುರುಗಳೇ. ನನ್ಗೆ ಎಷ್ಟು ಹೊಟ್ಟೆ ಉರಿಬೋದು ಗುರುಗಳೇ. ಆಮೆಲ್ಲ ಮಾಡಿ ಮತ್ತೆ ಆ ಮನೆ ಎಲ್ಲ ಆಲ್ಟ್ರೇಷನ್ ಮಾಡಿ ಎಲ್ಲದಕ್ಕೂ ಉತ್ತರ ಸಿಗೋ ದಿನ ಬರುತ್ತೆ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಈಗ ಅದೇ ಭಗವಂತನಿಗೆ ಬಿಟ್ಬಿಟ್ಟಿದೀನಿ ನಿಮ್ಮ ಗುರುಗಳೇ. ಬಾಯಿಂದ ಹೇಳಿ ನೀವು ಕೆಟ್ಟವರಾಗೋದು ಬೇಡವಾ? ಕಷ್ಟ ಎಷ್ಟು ಈಗ ನನ್ನ ಕಷ್ಟ ಪ್ರಕಾರ ಏನ್ ನಡಿಬೇಕು ಅದಕ್ಕೆ ದಾರಿ ಮಾಡಿಕೊಟ್ಟು ಅಷ್ಟು ದೇಹದಲ್ಲಿ ಶಕ್ತಿನೂ ಇಟ್ಟಿದ್ದಾನೆ, ಕಸಬು ಇಟ್ಟಿದ್ದಾನೆ, ಏನೋ ಮಾಡಿದ್ದಾನೆ. ಬಿದ್ದ ಕಾಲಕ್ಕೆ ಅಲ್ಲೇನು ಬುದ್ಧಿ ಬದಲಾವಣೆ ಮಾಡಿ ಅಲ್ಲಿಂದ ಏನು ಸಿಗಬೇಕು ಅದನ್ನು ಅವನೇ ಮಾಡ್ತಾನೆ. ಮನೆಗೋಸ್ಕರನು ತುಂಬಾ ಕಷ್ಟಪಟ್ಬಿಟ್ಟೆ ಗುರುಗಳೇ. ಆಲ್ಟ್ರೇಷನ್ ಮಾಡಿಸಿ ಎಷ್ಟು ಹೋರಾಡ್ಬಿಟ್ಟೆ ಗುರುಗಳೇ ವರ್ಷದಿಂದ. ಅಂದ್ರೆ ಅಮ್ಮನ್ನ ಹಾಕೊಂಡು ಮನೆಯದು ಕೆಲಸ ಎಲ್ಲ ಮಾಡಿ ಯಾವುದು ವ್ಯರ್ಥವಾಗಲ್ಲ, ಯಾವುದು ವ್ಯರ್ಥವಾಗಲ್ಲ. ಅದ್ರ ಬಗ್ಗೆ ಕೊರಗು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ಬೇಡ. ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ. ಅದೇ ನೋಡುವ, ಅದನ್ನು ಮೀರಿ ನಿನ್ನ ಪಾಲಿಗೆ ಕೆಲವೊಮ್ಮೆ ಅರ್ಥಾತ್ ನಾನೇ ಗುಂಡಿ ತೋಡದೆ, ಯಾರೋ ಸತ್ತಿರೋರ್ಗೆ ನಾನೇ ಗುಂಡಿ ತೋಡದೆ ಅಂತ ನಾನೇ ಮನೆಗಣಕ್ಕಾಗುತ್ತೆ. ಹಂಗೆ ಕಟ್ಟಿದ ಮನೆಗಳಲ್ಲಿ ನಾವು ಬದುಕ್ತೀವಿ ಅಂತಲೂ ಏನಲ್ಲ. ಸಾಲ್ಟ್ರೇಷನ್ ಮಾಡಿಸಿದ್ದೀರಿ, ಎಲ್ಲ ಮಾಡಿಸಿದ್ದೀರಿ, ಆದರೆ ನಿಮಗೆ ಅಲ್ಲಿಂದ ಏನಾಗಬೇಕು ಅದು ಸತಾಯಿಸ್ತಾ ಇರ್ಬೋದು. ಕಾಲ ಬರಲಿ, ನೀವು ತಿಳಿದವರಾಗಿ. ಆಗ ಯಾರ ಕೈಲಿ ಈಗ ಕೈ ನಡೀತಾ ಇದೆಯೋ ಅವ್ರು ಒಂಚೂರು ಆಡಲಿ. ಅವ್ರ ಗಮನ, ಅವ್ರ ಬುದ್ಧಿ ಸ್ವಲ್ಪ ಹಸನಾಗೋವರೆಗೂ ನೀವು ಮಾತಿನ ಮೂಲಕ ಕೆಟ್ಟವರಾಗೋದು ಬೇಡ. ಈಗ ಏನು ಗುಂಡಿ ಇದೆ ಅದು ತಾನಾಗಿ ಮುಚ್ಕೊಳ್ಳುತ್ತೆ, ಮೌನವಾಗಿರಿ. ಮತ್ತೆ ಮಾತಾಡಿದ್ರೆ ದೊಡ್ಡ ಗುಂಡಿ ಆಗುತ್ತೆ, ಮುಚ್ಚೋದೇ ಇಲ್ಲ. ಮಾತೇ ಇಲ್ಲ ಗುರುಗಳೇ. ಅವ್ರಿಗೂ ನಮಗೂ ಮಕ್ಕಳನ್ನು ಬಿಡೋದಿಲ್ಲ, ಅವ್ರಿಗೂ ನಮಗೂ ಯಾವ ಮಾತು ಇಲ್ಲ. ನಮ್ಮ ಪಾಡಿಗೆ ನಾವಿದ್ದೀವಿ. ಆಯ್ತು, ಹಂಗೆ ಇದ್ಬಿಡು, ನಿನ್ನ ಕೆಲಸ ನೀನು ಮಾಡಿಕೊಂಡು ಧೈರ್ಯವಾಗಿರು. ಭಗವಂತ ನಾರಾಯಣನೇ ನಿನ್ನನ್ನು ಕಾಪಾಡ್ತಾನೆ. ಧೈರ್ಯವಾಗಿರು. ಶುಭವಾಗ್ಲಿ ತಾಯಿ. ಒಳ್ಳೇದಾಗ್ಲವ್ವ. ನಮಸ್ತೆ. ನೋಡಿ, ಈಕೆಯಿಂದ ಈ ತಾಯಿ ಗಂಡ ಹಾಗೆ ವರ್ಷಾನುಗಟ್ಲೆ ಹಾಸಿಗೆ ಹಿಡಿದಾಗ ಸೇವೆ ಮಾಡಿದ ರೀತಿ, ಗಂಡನಿಂದ ಜ್ಞಾನ ಪಡ್ಕೊಂಡ ರೀತಿ ನೋಡಿ. ಈ ಹೆಣ್ಣುಮಕ್ಕಳು ಕೂಡ ಗಂಡನ್ನ ಬಿದ್ದಂಥ ಕಾಲದಲ್ಲಿ ನೋಡಬೇಕು ಅಂದರೆ ಗಂಡ ಕೂಡ ಅಷ್ಟೇ ಸಭ್ಯನಾಗಿರಬೇಕಲ್ಲ. ಅವರಷ್ಟು ಸಭ್ಯವಾಗಿ ಗೌರವಾನ್ವಿತವಾಗಿ ಇದ್ದಿದ್ದಕ್ಕೆ ಇವ್ರಿಗೂ ಸೇವೆ ಮಾಡೋ ಆಸಕ್ತಿ ಬಂತು. ಪಾಪ 16 ವರ್ಷದ ಹೆಣ್ಮಗಳು ತಂಡಗೆ ಒಂದು ಮದುವೆ ಮಾಡಿ ಆತನಿಗೆ HIV ಇದೆ ಅಂತ ಗೊತ್ತಾಗಿ ಈಕೆಗೂ ಅದು HIV ಬಂದು ಪಾಪ ಏನಾಗ್ಬಿಡ್ತಲ್ಲ ಒಂದು ತಪ್ಪು ನಿರ್ಧಾರದಿಂದ. ಏನೇ ಇರಲಿ, ಅಪ್ಪ ಅಮ್ಮ ಮದುವೆಗೆ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಒಳ್ಳೆಯದಾಗಲಿ ತಾಯಿ, ಶುಭವಾಗ್ಲವ್ವ.